ನಮಸ್ಕಾರ. ಇಷ್ಟೊಂದು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ನೋಡಿದ್ರೆ ತುಂಬ ಸಂತೋಷದ ಒಂದು ದೃಶ್ಯ ಇದು. ಮತ್ತು ಈ ಕಾಲೇಜಿನ ಸಮಸ್ತ ಬೋಧಕ ವರ್ಗದವರಿಗೆ ಮತ್ತು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮೊದಲು ಹೇಳಿ, ಈ ಕಾರ್ಯಕ್ರಮದ ಆರಂಭದಲ್ಲಿ ಹಿಂಗೆ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ಸಂವಿಧಾನದ ಪ್ರತಿಜ್ಞೆನ ಮಾಡಿದ್ವಲ್ಲ ನಾವು, ಇದು ಯಾಕೆ ಬೇಕು, ಇದ್ರ ಮಹತ್ವ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಅಕಸ್ಮಾತ್ ಏನಾದರೂ ನೀವು 100 ವರ್ಷ ಮೊದಲೇ ಹುಟ್ಟಿದ್ದಿದ್ರೆ ಇಲ್ಲಿರೋಕ್ಕಾಗ್ತಿತ್ತಾ? ಇಷ್ಟೂ ಜನ ಹೆಣ್ಣು ಮಕ್ಕಳನ್ನ ಒಬ್ಬರನ್ನು ಈ ಆವರಣಕ್ಕೆ ಬಿಟ್ಗತ್ತಿರಲಿಲ್ಲ. ಅಷ್ಟೂ ಜನ ಈ ಮೂಲಿಗುಂಪಾಗಿ ಕೂತಿದ್ದಾರಲ್ಲ ಹುಡುಗರು, ಅವರೂ ಅಷ್ಟೇ, ಅವರನ್ನೂ ಈ ಆವರಣಕ್ಕೆ ಬಿಟ್ಕೋತಿರಲಿಲ್ಲ. ಯಾಕೆ ಬಿಟ್ಕೋತಿರಲಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ. ಮೊದಲನೇದಾಗಿ ಜಾತಿಯ ಕಾರಣಕ್ಕೆ ಇಂಥದ್ದೊಂದು ಶೈಕ್ಷಣಿಕ ಆವರಣಕ್ಕೆ ನಿಮಗೆ ಪ್ರವೇಶ ಇರಲಿಲ್ಲ. ಅಕ್ಷರವನ್ನು ಪಡೆಯೋ ಹಕ್ಕು ನಿಮಗೆ ಇರಲಿಲ್ಲ, ನಮಗೆ ಇರಲಿಲ್ಲ ಅನ್ನುವುದು ಕೇವಲ 100 ವರ್ಷಗಳ ಹಿಂದಿನ ಸತ್ಯ. ಅಕ್ಷರ ನಿರಾಕರಣೆಗೆ ಒಳಗಾದ ಸಮೂಹದಿಂದ ಬಂದವರು ನಾವು. ಈಗ ಅಕ್ಷರ ಸಿಕ್ಕಿದೆ ನಮಗೆ. ಈ ಅಕ್ಷರ ಸಿಗಲಿಕ್ಕೆ ಮುಖ್ಯವಾದ ಕಾರಣ, ಈಗ ಆ ಸಂವಿಧಾನವನ್ನು ನೆನಪಿಸ್ಕೊಂಡ್ವಲ್ಲ, ಆ ಸಂವಿಧಾನ ಕಾರಣ. ಇಷ್ಟೊಂದು ಹೆಣ್ಣುಮಕ್ಕಳು ಮುಂದೆ ಬಂದು ಕೂತಿದ್ದೀರಲ್ಲ, ಇಲ್ಲಿಗೆ ಬಿಟ್ಕೊತಿರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಿದ್ರಿ ನೀವು? ಹೊಲಕ್ಕೋ, ತೋಟಕ್ಕೋ, ಮತ್ತೊಬ್ಬರ ಮನೆಯ ಕೆಲಸಕ್ಕೋ, ಯಾವುದಕ್ಕೋ. ಒಟ್ಟಿನಲ್ಲಿ ಇಲ್ಲಿಗೆ ಮಾತ್ರ ನಿಮಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಒಂದೇ ಕಾರಣ ಅಷ್ಟೇ ಅಲ್ಲ, ಜಾತಿ ಎನ್ನುವ ಒಂದೇ ಕಾರಣ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೂ ನಿಮಗೆ ಇಲ್ಲಿ ಪ್ರವೇಶ ಇರ್ತಿರಲಿಲ್ಲ. ಇಷ್ಟೊಂದು ಘನಘೋರ ವಾಸ್ತವ. ಅಕ್ಷರ ಸಿಕ್ಕ ಬಹುಪಾಲು 2ನೆಯ ಪೀಳಿಗೆಯವರು ನೀವು. ನಿಮ್ಮ ತಂದೆ ತಾಯಿಗಳಿಗೆ ಅಕ್ಷರ ಸಿಕ್ಕಿದ್ರೆ ಓಕೆ, ಪುಣ್ಯವಂತರು. ಅವರ ತಂದೆ ತಾಯಿಗಳಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಅಕ್ಷರವನ್ನು ಹೀಗೆ ನಮ್ಮ ಹಕ್ಕನ್ನಾಗಿ ಪಡೆಯೋ ಅಂಥ ಆವರಣದಲ್ಲಿ ಹುಟ್ಟಿದವರು ನಾವು. ಹಾಗಾಗಿ ನಮಗೆ ಅದನ್ನು ಒದಗಿಸಿಕೊಟ್ಟ ಸಂವಿಧಾನವನ್ನು ನಾವು ನೆನಪಿಸ್ಕೋಬೇಕು. ಬರೀ ನೆನಪಿಸ್ಕೋಬೇಕಲ್ಲ, ಅದನ್ನು ಬದುಕಿಸ್ಕೋಬೇಕು. ಸಂವಿಧಾನನ ಬದುಕಿಸ್ಕೊಳ್ಳೋದು, ಡೆಮಾಕ್ರಸಿನ ಬದುಕಿಸ್ಕೊಳ್ಳೋದು ಅಂದರೆ ಏನು? ಯಾವುದೋ ಪುಸ್ತಕ ಉಳಿಸ್ಕೊಳ್ಳೋದಲ್ಲ. ನಮಗೆ ಸಿಕ್ಕಿರೋ ಈ ಹಕ್ಕನ್ನು ಪುಗುಸಟ್ಟೆ ಸಿಕ್ಕಿಲ್ಲ. ಇದರ ಹಿಂದೆ ನೂರಾರು, ಸಾವಿರಾರು, ಲಕ್ಷಾಂತರ ಜನರ ಹೋರಾಟಗಳಿದ್ದಾವೆ, ಜೀವ ತೆತ್ತಿದ್ದಾರೆ. ಅವ್ರ ಜೀವ ತೆತ್ತದ್ರಿಂದ ನಾವಿವತ್ತು ಇಲ್ಲಿ ಹೀಗೆ ಕೂತಿದ್ದೇವೆ. ಅದನ್ನು ಉಳಿಸ್ಕೋಬೇಕಾಗಿದೆ. ಅದು ಹಂಗಂಗೆ ಅದರಷ್ಟಕ್ಕೆ ಅದು ಹಂಗೆ ಉಳಿಯಲ್ಲ. ಈಗ ಆ ಸಂವಿಧಾನ ಮೆಲ್ಲಗೆ ನಮ್ಮಿಂದ ಕೈ ತಪ್ಪಿ ಹೋಗ್ತಾ ಇದೆ. ನೀವೀಗ ಬಹಳ ಮುಖ್ಯವಾದ ಒಂದು ವಿಶಿಷ್ಟವಾದ ಆವರಣಕ್ಕೆ ಬಂದಿದ್ದೀರಿ. ಕೇವಲ ಕಾಲೇಜು ಅಂದ್ಕೋಬೇಡಿ. ಪ್ರತಿ ಯುವಕ ಯುವತಿಯ ವಯಸ್ಸಿನ ಕಾರಣಕ್ಕೆ ಮತ್ತು ವ್ಯಕ್ತಿತ್ವದ ಮತ್ತು ಬದುಕಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ. ಈವರೆಗೆ ಪ್ರೈಮರಿ ಶಾಲೆಯಲ್ಲಿ, ಆಲ್ಮೋಸ್ಟ್ ಹೈಸ್ಕೂಲಲ್ಲಿ ನೀವೆಲ್ಲ ಒಂದೇ ಥರ ಇದ್ರಿ. ಮಕ್ಕಳು ಒಂದೇ ಥರ ಇದ್ದರು, ಒಂದೇ ಥರ ಯೋಚನೆ ಮಾಡ್ತಿದ್ರು, ಒಂದೇ ಥರ ಊಟೋಪಚಾರಗಳು, ಒಂದೇ ಥರದ ನಡವಳಿಕೆ, ಇವೆಲ್ಲ ಇತ್ತು. ಈಗ ಈ ಹಂತಕ್ಕೆ ಬಂದ ತಕ್ಷಣವೇ ಒಂದು ದೊಡ್ಡ ಸಮುದ್ರಕ್ಕೇ ನೀವು ಜಂಪ್ ಮಾಡಿದ ಹಾಗೆ, ಈ ಸಮುದ್ರದಲ್ಲಿ ನಿಮ್ಮದೇ ಆದಂಥ ಸಪರೇಟ್ ಆದ ವ್ಯಕ್ತಿತ್ವಗಳು, ಸಪರೇಟ್ ಆದ ಯೋಚನಾ ಕ್ರಮಗಳು, ಸಪರೇಟ್ ಆದ ವ್ಯಕ್ತಿತ್ವದ ಒಂದು ದೊಡ್ಡ ಸಮುದ್ರಕ್ಕೆ ನೀವೀಗ ಧುಮುಕಿದ್ದೀರಿ. ಇಲ್ಲಿ ನಿಮ್ಮ ವ್ಯಕ್ತಿತ್ವನ ಕಂಡುಕೊಳ್ಳೋದ್ರ ಜೊತೆಗೆ ಸಂವಿಧಾನದ ಬಹಳ ಮುಖ್ಯವಾದ ಆಶಯಗಳನ್ನು ಕೂಡ ನೀವು ಬದುಕಬೇಕಾಗಿದೆ. ಇದುವರೆಗೆ ನೀವು ಕತೆ ಕೇಳ್ಕೊಂಡು ಬಂದವರು, ಕತೆಗಳನ್ನು ಕೇಳ್ಕೊಂಡು ಬಂದವರು,
ಮೇಷ್ಟ್ರು ಕತೆ ಹೇಳ್ತಿದ್ರು, ಮೇಡಮ್ ಕತೆ ಹೇಳ್ತಿದ್ರು, ಕೇಳಿಸ್ಕೊತಿದ್ರಿ, ಕತೆನ ಎಂಜಾಯ್ ಮಾಡ್ತಿದ್ರಿ, ಒಂದು ಕತೆ ಹೇಳಿ ಅಂತಿದ್ರಿ. ನಾನು ನಿಮಗೆ ಇನ್ಮೇಲೆ ಕತೆ ಹೇಳಬೇಡಿ, ಕೇಳಬೇಡಿ ಅಂತ ಹೇಳಲಿಕ್ಕೆ ಬಂದವನು. ಕತೆ ಕೇಳುವ ಕಾಲ ಹೊರಟೋಯ್ತು. ಇನ್ಮೇಲೆ ಕಠಿಣವಾದ ವಾಸ್ತವ ನಿಮ್ಮ ಎದುರಿಗಿದೆ. ಕಠಿಣವಾದ ವಾಸ್ತವ. ಆ ಕಠಿಣವಾದ ವಾಸ್ತವ, ಕಠಿಣವಾದ ನಿಜ ಹೆಂಗಿರುತ್ತೆ ಅನ್ನೋದಕ್ಕೊಂದು ಸಣ್ಣ ಕತೆ ಹೇಳಿಬಿಡ್ತೇನೆ. ಕತೆ ಹೇಳಬೇಡಿ ಅಂತ ಬಂದು, ಕತೆ ಕೇಳಬೇಡಿ ಅಂತ ಹೇಳಲಿಕ್ಕೆ ಬಂದವನು ಒಂದು ಕತೆ ಹೇಳ್ತಿದ್ದೀರಲ್ಲ ಸಾರ್ ಅಂತ ಅಂದರೂ ಪರವಾಗಿಲ್ಲ. ಒಂದು ತೀರ ಚಿಕ್ಕ ಕತೆ. ಒಂದು ದಿನ ಹೀಗೆ ಮಧ್ಯಾಹ್ನದ ಹೊತ್ತು ಒಂದು ದಟ್ಟವಾದ ಕಾಡು. ಆ ದಟ್ಟವಾದ ಕಾಡಲ್ಲಿ ಭೀಕರವಾದ ಮೃಗಗಳೆಲ್ಲ ಇದ್ವು, ಹುಲಿ ಸಿಂಹ ಎಲ್ಲ ಇದ್ದಂಥ ಕಾಡು. ಒಬ್ಬನೇ ಒಬ್ಬ ಏಕಾಕಿ ಮನುಷ್ಯ ಆ ಕಾಡಿನ ದಾರಿನಲ್ಲಿ ಹೋಗ್ತಿದ್ದ. ಹೆಂಗಾರು ಮಾಡಿ ಕಾಡನ್ನ ದಾಟಿ ಜೀವ ಉಳಿಸ್ಕೋಬೇಕು ಅನ್ನೋ ಆತಂಕದಲ್ಲಿ ಜೀವ ಕೈಲೇ ಹಿಡ್ಕೊಂಡು ಹೋಗ್ತಾ ಇದ್ದ. ಒಂಟಿ ಮನುಷ್ಯ. ಹಂಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೂ ಹಸಿವಾಗಿತ್ತು. ಹೆಂಗಾರು ಮಾಡಿ ಕಾಡು ದಾಟಿ ಜೀವ ಉಳಿಸ್ಕೊಳ್ಳೋಣ ಅಂತ ಹೋಗ್ತಿದ್ದ. ಅದೇ ಹೊತ್ತಿಗೆ ಅಷ್ಟೇ ಹಸಿವಿನಿಂದ ಕಾಯ್ತಾ ಇದ್ದಂಥ ಒಂದು ಹುಲಿ ಏನಾದರೂ ಸಿಗುತ್ತಾ ಅಂತ ಕಾಯ್ತಾ ಇತ್ತು. ಈ ಮನುಷ್ಯನ ನೋಡ್ತು. ಸದ್ಯ ಭಾಳ ಅಪರೂಪದ ಊಟನೇ ಸಿಕ್ತು ಅಂತ ಈ ಮನುಷ್ಯನನ್ನು ಹೇಗಾದರೂ ಮಾಡಿ ಹಿಡಿಯೋಣ. ಹುಲಿಗೇನು ಭಾಳ ಸುಲಭ. ಹೊಂಚಾಕೊಂಡು ಹತ್ರಕ್ಕೆ ಬರ್ತಾ ಇತ್ತು. ಈ ಮನುಷ್ಯನಿಗೆ ಅದೇನೋ ಅನ್ನಿಸ್ತು, ಯಾವುದೋ ಪ್ರಾಣಿ ನನ್ನಿಂದ ಬಿದ್ದದೆ ಅಂತ. ಹಾಗೆ ಹುಷಾರಾಗಿ ಗಮನಿಸ್ದ. ಹುಲಿ ತನ್ನ ಹಿಂದೆ ಬಿದ್ದಿರೋದು ಗೊತ್ತಾಯಿತು. ಏನು ಮಾಡೋದು? ಮೆಲ್ಲಗೆ ಅವನು ಕಳ್ಳ ಹೆಜ್ಜೆ ಇಟ್ಕೊಂಡು ಇದ್ದಕ್ಕಿದ್ದ ಹಾಗೆ ಒಂದೇ ಸಾರಿ ಬೋಲ್ಟ್ ಓಡ್ತಾನಲ್ಲ ಆ ಸ್ಪೀಡಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ಓಡ್ದ. ಭಾಳ ದೂರ ಓಡೋಕ್ಕಾಗಲಿಲ್ಲ. ಹುಲಿಗೆ ಇವನನ್ನು ಬಿಡೋದು ಬೇಡ ಅಂತ ಅದು ಬೆನ್ನಟ್ಕೊಂಡು ಬಂತು. ಹೆಂಗೋ ಸದ್ಯಕ್ಕೆ ಅಲ್ಲೊಂದು ಮರ ಇತ್ತು, ಮರ ಹತ್ಬಿಟ್ಟ. ಮರ ಹತ್ತಿ ಸದ್ಯ ಜೀವ ಉಳಿತಲ್ಲ ಅಂತ ಆ ಮರದ ಮೇಲೆ ಒಂದು ಕೊಂಬೆ ಮೇಲೆ ಕೂತ್ಕೊಳ್ಳೋಣ ಅಂತ ಹೋದ. ಆ ಕೊಂಬೆಲಿ ಒಂದು ಕೋತಿ ಕೂತಿತ್ತು. ಕೋತಿ ತಾನೇ, ಪರವಾಗಿಲ್ಲ ಅಂತ ಆ ಕೊಂಬೆ ಮೇಲೆ ಸರ್ಕೊಂಡು ಆ ಕೋತಿಯ ಪಕ್ಕಕ್ಕೆ ಹೋಗಿ ಕೂತ್ಕೊಂಡ. ಕೋತಿ ಇದನ್ನೆಲ್ಲ ನೋಡ್ತು. ಇವನು ಓಡಿ ಬಂದಿದ್ದು, ಹುಲಿ ಅಟ್ಟಿಸ್ಕೊಂಡು ಬಂದಿದ್ದು ಎಲ್ಲ ನೋಡಿ ಅವನಿಗೊಂದು ರೀತಿಯಲ್ಲಿ ಸಮಾಧಾನ ಅನ್ನೋ ಹಾಗೆ ಕೂತ್ಕ ಅಂತ ಕೂತ್ಕೊಂತು. ಕೋತಿ ಪಕ್ಕದಲ್ಲಿ ಇವನು ಕೂತ್ಕೊಂಡ. ಕೆಳಗೆ ಬಂದ ಹುಲಿ ಮೇಲಕ್ಕೆ ನೋಡಿ ಹೇಳ್ತು ಕೋತಿಗೆ, ನೋಡು ನಾವಿಬ್ಬರು ಕಾಡಿನ ಪ್ರಾಣಿಗಳು. ಅವನು ಮನುಷ್ಯ ಭಾಳ ಕೇಡ್ಗ. ಅವನೆಂದೂ ನಮಗೆ ಒಳ್ಳೇದು ಮಾಡಲ್ಲ. ಅವನು ತಳ್ಳಿಬಿಡು, ನನಗೆ ಹಸಿವಾಗದೆ, ತಡ್ಕೊಳಕ್ಕಾಗ್ತಿಲ್ಲ, ತಿಂದು ಹೋಗ್ತೀನಿ ಅಂತು. ಕೋತಿ ಹೇಳ್ತು, ಇಲ್ಲ ನಮ್ಮ ಮನೆಗೆ ಬಂದವನೇ, ಅವನು ಹೆಂಗೆ ತಳ್ಳಲ್ಲ ನಾನು ಅಂತ. ಹಂಗೆ ನೋಡೋಣ, ಅದು ಎಷ್ಟೊತ್ತಾದರೂ ಸರಿ, ನಾನು ಇಲ್ಲೇ ಕೂತ್ಕೊತೀನಿ ಅಂತ ಹುಲಿ ಅಲ್ಲೇ ಕೂತ್ಕೊತು. ಸ್ವಲ್ಪ ಹೊತ್ತಾದಮೇಲೆ ಕೋತಿಗೆ ಮೆಲ್ಲಗೆ ತೂಕಡಿಕೆ ಬರೋಕ್ಕೆ ಶುರುವಾಯಿತು. ತೂಗುಡಿಸಿ ನಿದ್ದೆಗೆ ಹೋಗ್ಬಿಡ್ತು ಕೋತಿ. ಹುಲಿ ಹೇಳ್ತು ಆ ಮನುಷ್ಯನಿಗೆ, ನೋಡು ಕೋತಿ ನಿದ್ದೆ ಮಾಡ್ತಾ ಇದೆ, ನನಗೂ ಹಸಿವು ಜಾಸ್ತಿ ಆಗದೆ, ಆ ಕೋತಿನ ತಳ್ಳಿಬಿಡು, ಅದನ್ನು ತಿಂದು ನಾನು ಹೋಗ್ತೀನಿ, ಆಮೇಲೆ ನೀನು ಇಳಿದು ಹೋಗುವಂತೆ. ಈ ಮನುಷ್ಯ ಏನು ಮಾಡಿದೆ, ಆಮೇಲೆ ಕೋತಿ ಪಕ್ಕಕ್ಕೆ ಸರಿಗಿ ಅದರ ಬೆನ್ನಿಗೆ ಕೈಯಾಗಿ ತಳ್ಳಿಬಿಟ್ಟ. ಕೋತಿ ತಪ್ಪಂತ ಹುಲಿ ಮುಂದೆ ಬಿತ್ತು. ಪಿಳಿ ಕಂಡುಬಿಡ್ತು. ಗೊತ್ತಾಯ್ತು ಅದಕ್ಕೆ ಇವನು ತಳ್ಳೆವನೇ ಅಂತ. ಹುಲಿ ಹೇಳ್ತು, ನೋಡು ನಾನು ನಿನಗೆ ಹೇಳ್ದೆ, ಮನುಷ್ಯ ಕೇಡ್ಗ, ಅವನ್ನ ತಳ್ಳು ಅಂತ. ನೋಡು ನೀನು ನಿದ್ದೆ ಮಾಡ್ತಿದ್ದೆ, ತಳ್ಳು ಅಂತ ಅಂದೆ, ತಳ್ಳಿದ. ಈಗೊಂದು ಕೆಲಸ ಮಾಡು, ನಿನಗೊಂದು ಅವಕಾಶ ಕೊಡ್ತೀನಿ, ಈಗಲೂ ಮೇಲಕ್ಕೆ ಹೋಗಿ ನೀನು, ಅವನಲ್ಲ ಅವನು ತಳ್ಳು. ಸರಿ, ಕೋತಿ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಗಿ ಆ ಕೊಂಬೆ ಇವನು ಗಡ ನಡುಗ್ತಾ ಇದ್ದ. ಕೋತಿ ಪಕ್ಕಕ್ಕೆ ಹೋಗಿ ಕೂತ್ಕೊಂತಂಗೇನೆ ಹುಲಿ ಹೇಳ್ತು, ತಳ್ಳವನ್ನ ಅಂತ. ಕೋತಿ ಹೇಳ್ತು, ಇಲ್ಲ ನಾನು ಈಗಲೂ ತಳ್ಳಲ್ಲ. ಕತೆ ಇಷ್ಟೇ. ಇನ್ನು ಒಂದೇ ಒಂದು ಸಾಲಿನ ಮುಂದುವರಿಕೆ ಇದೆ, ಭಾಳ ಎಚ್ಚರದಿಂದ ಕೇಳಿಸ್ಕೊಳ್ಳಿ. ಆಮೇಲೆ ಕೋತಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲೇ ಇಲ್ಲ. ಹಂಗೆ ನಿದ್ದೆ ಕಳ್ಕೊಂಡವನು ಆ ಕೋತಿ ಮಾತ್ರ ಅಲ್ಲ, ನಾವು ನಿದ್ದೆ ಕಳ್ಕೊಂಡು ಕೋತಿಗಳಾಗ್ಬಿಟ್ವಿ. ಯಾರಿಗಾದ್ರೂ ಪಕ್ಕದಲ್ಲಿ ಜಾಗ ಕೊಡೋನಿಗೆ ಕೊಡಬೇಕಾದಾಗ, ಅದು ಹೊರಗಿನವರಿಗೆ ಜಾಗ ಕೊಡಬೇಕಾದಾಗ ತುಂಬ ಹುಷಾರಾಗಿರಿ. ಇದಕ್ಕೂ
ನಮ್ಮ ಸಂವಿಧಾನಕ್ಕೂ ಭಾಳ ಅದ್ಭುತವಾದ ಒಂದು ಸಂಬಂಧ ಇದೆ. ಸಂವಿಧಾನ ಅಂದರೆ ನಮ್ಮ ಮನೆ, ಸೇಫಾಗಿ ಬದುಕೋ ಒಂದು ಜಾಗ. ನಮ್ಮೆಲ್ಲರಿಗೂ ನಮ್ಮ ಹಕ್ಕನ್ನು ಪಡ್ಕೊಂಡು ನಾವು ಓದಬೇಕಾ, ನಮ್ಮದೇ ವೃತ್ತಿ ಮಾಡಬೇಕಾ, ನಮ್ಮದೇ ಆಸ್ತಿ ಹಕ್ಕು ಬೇಕಾ, ನಮ್ಮದೇ ಭಾಷೆಯ ಹಕ್ಕು ಬೇಕಾ, ನಮ್ಮದೇ ಉಪಾಸನೆ ಹಕ್ಕು ಬೇಕಾ, ಇವೆಲ್ಲ ಕೊಟ್ಟಿರೋಂಥ ಸಂವಿಧಾನ ನಮ್ಮ ಮನೆ. ಆ ಮನೆಗೆ ಈ ಸಂವಿಧಾನನ ದಿಕ್ಕು ತಪ್ಪಿಸೋ ಅಂಥ ಬೇರೆ ಬೇರೆ ಸಂವಿಧಾನಗಳನ್ನ ಇಟ್ಕೊಂಡು ಬರೋ ಜನ ಇರ್ತಾರೆ. ಅವ್ರ ಬಗ್ಗೆ ಹುಷಾರಾಗಿರಿ. ಕತೆ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ ನೋಡಿ, ಈವರೆಗೆ ಕತೆ ಕೇಳಿಸ್ಕೊಂಡ್ರಲ್ಲ, ಈ ಕತೆಗಳ ಬಗ್ಗೆ ತುಂಬ ಹುಷಾರಾಗಿರಿ. ಇಡೀ ಭಾರತವನ್ನು ಸಂವಿಧಾನ ನಮ್ಮನ್ನು ಆಳಬೇಕು ಅಂತ ನಾವೇ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದೀವಿ. ಆದರೆ ನಮ್ಮನ್ನು ನಿಜವಾಗಿ ಆಳ್ತಾ ಇರೋ ಯಾವಪ್ಪ ಅಂದರೆ ಒಂದು 2-3 ಕತೆಗಳು. ಕತೆ 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 ಭಾರತದಲ್ಲಿ ಯಾರನ್ನಾರ ಕೇಳಿ ದಂಡಿಯಾಗಿ ಕತೆ ಹೇಳ್ತಾರೆ. ಅದರಲ್ಲೂ ನಮ್ಮ ಮೇಷ್ಟ್ರುಗಳಂತೂ ಯಥೇಚ್ಛವಾಗಿ ಕತೆಗಳು ಹೇಳ್ತಾರೆ. ರಾಮಾಯಣ ಮಹಾಭಾರತಗಳನ್ನ ಎಲ್ಲ ನನ್ನೆದುರಿಗೆ ನಡೀತು ಅನ್ನಂಗೆ ಹೇಳ್ತಾರೆ. ಕತೆಗಳು ಅಂತಂದ್ರೆ ವಿಪರೀತ. ನಮ್ಮ ತುಮಕೂರು ಪಕ್ಕದಲ್ಲಿ ಒಂದು ನಾಮಚಿಲುಮೆ ಅಂತ ಅದೇ. ಆ ನಾಮಚಿಲುಮೆ ಹತ್ರ ಹೋದ್ರೆ ಎಲ್ಲರೂ ಕತೆ ಹೇಳ್ತಾರೆ. ಅಲ್ಲಿ ಅದು ಹೆಂಗೆ ಹೇಳ್ತಾರೆ ಅಂದರೆ, ಈ ನಾಮಚಿಲುಮೆ ಅನ್ನೋದು, ಈ ಚಿಲುಮೆ ಇಲ್ಲಿಂದ ನೀರು ಬರ್ತಾ ಇದೆಯಲ್ಲ, ಇಲ್ಲಿ ರಾಮ ಲಕ್ಷ್ಮಣ ಬಂದಿದ್ದರು. ರಾಮನಿಗೆ ನಾಮ ಇಟ್ಕೊಳಕ್ಕೆ ನೀರು ಇರಲಿಲ್ಲ. ಅದಕ್ಕೆ ಲಕ್ಷ್ಮಣನಿಗೆ ನೀರು ತಗೊಂಡು ಬಂದಿದ್ದಕ್ಕೆ ಲಕ್ಷ್ಮಣ ಒಂದು ಬಾಣ ಬಿಟ್ಟ. ತಕ್ಷಣ ಒಂದು ಬೋರ್ವೆಲ್ ಬಂತು ಇಲ್ಲಿಂದ ನೋಡಿ, ಅಲ್ಲಿಂದ ತಗೊಂಡು ಅವನು ನಾಮ ಇಟ್ಕೊಂಡ ಅಂತ ಅವರೊಂದು ಕತೆ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಬಂಡೆ ಇದೆ, ಸೀತೆ ಸೆರಗು ಅಂತ ಕರೀತಾರೆ. ಆ ಬಂಡೆ ಮೇಲೆ ಒಂದು ಪಟ್ಟೆ, ಆ ಪಟ್ಟೆನ ತೋರಿಸಿ ಇದೇ ಸೀತೆ ಕೂತ್ಕೊಂಡಿದ್ದ ಜಾಗ, ಇಲ್ಲೇ ಸೀತೆ ಬಟ್ಟೆ ಒಣ ಹಾಕ್ಯಂಗೆ ಕೂತಿದ್ಲು, ನಾನು ಜೊತೆಗೆ ಕೂತಿದ್ದೆ ಅನ್ನೋ ಥರ ಹೇಳ್ತಾರೆ. ಊರು ತುಂಬ ಇಂಥ ಕತೆಗಳು ಅಂದರೆ ಇಡೀ ಭಾರತದ ತುಂಬ ಇಂಥ ಕತೆಗಳ ಮೆರವಣಿಗೆನೇ ನಡೀತಾ ಇದೆ. ಸುಲಭವಾಗಿ ಇದನ್ನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದರೆ, ಯುವಕರು ಯುವತಿಯರು ನಿಮ್ಮನ್ನು ಸುಲಭವಾಗಿ 2 ಕತೆ ಹೇಳಿ ದಿಕ್ಕು ತಪ್ಪಿಸ್ಬಿಡ್ತಾರೆ. ಕತೆ ಹೇಳಬೇಕಾದ್ರೆ ಇನ್ನು ಯಾವುದೇ ಕತೆನ ಕೇಳಬೇಡಿ ಅಂತ ನಾನು ಹೇಳಲ್ಲ. ಯಾವ ಕತೆ ಕೇಳಿದ್ರೂ ಅದು ಮೇಷ್ಟ್ರಾಗಲಿ, ಯಾರ್ಯಾರಾಗಲಿ, ಬೀದಿಯವರಾಗಲಿ, ಮತ್ತೊಂದು ಧರ್ಮದವರಾಗಲಿ, ಧರ್ಮದ ಬಾವುಟ ಹಿಡ್ಕೊಂಡು ಬಂದವರಾಗಲಿ, ಏನು ಕತೆ ಹೇಳೋದಾದ್ರೂ ಕೇಳಿಸ್ಕೊಳ್ಳಿ. ಬರೀ ಕತೆ ಕೇಳಿಸ್ಕೋಬೇಡಿ. ಹೇಳ್ತಿರೋರು ಯಾರು, ನಮಗೆ ಯಾಕೆ ಹೇಳ್ತಾವ್ರೆ, ಈಗ ಯಾಕೆ ಹೇಳ್ತಾವ್ರೆ, ಇದನ್ನು ಯಾರಿಗೆ ಹೇಳಲ್ಲ, ಕತೆ ಹೇಳ್ದೇ ಇರೋರು ಯಾರು, ಇದೆಲ್ಲದನ್ನೂ ಯೋಚನೆ ಮಾಡಿ. ಕತೆ ಹೇಳೋನು ಸುಮ್ಮನೆ ಕತೆ ಹೇಳಲ್ಲ, ಅದರ ಹಿಂದೆ ಒಂದು ಗಂಭೀರವಾದ ರಾಜಕಾರಣ ಇರುತ್ತೆ. ಹಾಗಾಗಿ ಕತೆ ನಮ್ಮನ್ನು ವಾಸ್ತವದಿಂದ ದೂರ ತಗೊಂಡೋಗುತ್ತೆ. ವಾಸ್ತವದಿಂದ ದೂರ ತಗೊಂಡೋಗೋ ಕತೆಗಳ ಬಗ್ಗೆ ತುಂಬ ಹುಷಾರಾಗಿರಬೇಕಾಗತ್ತೆ. ಹಾಗಾಗಿ ಕತೆಗಳನ್ನು ಯಾರು ಕತೆ ಹೇಳಲ್ಲ ಗಮನಿಸಿ. ಈ ಕತೆ ಹೇಳೋರ ಪರಂಪರೆ ಒಂದಿದ್ರೆ, ಕತೆ ಹೇಳ್ದಿರೋ ಪರಂಪರೆ ಕೂಡ ನಮ್ಮ ನಡುವೆ ಇದೆ. ಕತೆ ಕ್ಲಾಸ್ಗಳು, ಕತೆಯ ನಿರೂಪಣೆಗಳು ಎಲ್ಲಿ ಬರ್ತವೆ, ಎಲ್ಲಿ ಬರಲ್ಲ, ಎರಡನ್ನೂ ನೆನ್ಪಿಟ್ಕೊಳ್ಳಿ. ಇಡೀ ಕತೆನ ಎಷ್ಟೊಂದು ಜನ ಹೇಳಿದಾರಲ್ಲ ಕನ್ನಡದ ಪರಂಪರೆಯಲ್ಲಿ. 1000 ವರ್ಷದಿಂದ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ ಅವರು, ಅದು ಎಷ್ಟು ಜನ ಕತೆ 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 ಎಲ್ಲ ಅವ್ರದ್ದೇ ರಾಜಕಾರಣಕ್ಕೆ ಕತೆ ಹೇಳಿದ್ದಾರೆ. ಆದರೆ ಎಲ್ಲರ ಕತೆಗಳನ್ನು ನಾವು ಕೇಳಿಸ್ಕೊಂಡಿಲ್ಲ, ಎಲ್ಲರಿಗೂ ಕತೆ ಹೇಳೋ ಅವಕಾಶ ಕೊಟ್ಟಿಲ್ಲ. ಕತೆನ ಕೆಲವರು ಹೇಳಬೇಡಿ ಕೇಳಬೇಡಿ ಅನ್ನೋರು ಇದ್ದಾರೆ. ಇಡೀ ವಚನಕಾರರು ಒಂದೇ ಒಂದು ಕತೆ ಹೇಳಿಲ್ಲ. 16 ಸಂಪುಟಗಳಲ್ಲಿ ತಪ್ಪಿಯೂ ರಾಮಾಯಣ ಮಹಾಭಾರತಗಳ ಸೊಲ್ಲೆತ್ತಿಲ್ಲ. ತತ್ವಪದಕಾರರು ಕತೆ ಹೇಳಲಿಲ್ಲ. ವಿಜ್ಞಾನ ಕತೆ ಹೇಳಲ್ಲ. ಕಾಮರ್ಸ್ ಕ್ಲಾಸ್ನಲ್ಲಿ ಕತೆ ಇರಲ್ಲ. ಸಂವಿಧಾನ ಕತೆ ಹೇಳಲ್ಲ. ಅಂಬೇಡ್ಕರ್ ಕತೆ ಹೇಳಲಿಲ್ಲ. ಹಂಗಾರೆ ಕತೆ ಹೇಳೋರು ಯಾರು? ಬಹಳ ಹುಷಾರಾಗಿರ್ಬೇಕು. ಅಂದರೆ ಕತೆನೇ ನಾನು ನಿರಾಕರಿಸ್ತಿದ್ದೀನಿ ಅಂತ ಅಲ್ಲ, ಕತೆ ಹೇಳೋರು ಅದರ ಹಿಂದಿರೋ ರಾಜಕಾರಣವನ್ನು ಕೇಳಿಸ್ಕೊಳೋ ನೀವು ಎಚ್ಚರದಿಂದ ಕತೆನ ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಕತೆ ನಮ್ಮನ್ನು ವಾಸ್ತವದಿಂದ ತುಂಬ ದೂರ ತಗೊಂಡೋಗುತ್ತೆ. ಇನ್ನೊಬ್ಬರ ಕಾಲಾಳುಗಳಾಗ್ಬಿಡ್ತೀವಿ, ಇನ್ನೊಬ್ಬರ ಕೈಯಿನ ಆಯುಧಗಳಾಗ್ಬಿಡ್ತೀವಿ ನಾವು ಮಕ್ಕಳು. ಹಾಗಾಗಿ ಯಾರನ್ನೇ ಆಗಲಿ ಹಾಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ವಿಚಾರದಲ್ಲಿ ಜಾಗ ಕೊಡಬೇಕಾದ್ರೆ 10 ಸಾರಿ ಯೋಚನೆ ಮಾಡಿ. ಇನ್ಮೇಲೆ ನೀವು ಪ್ರಶ್ನಿಸದೆ ಯಾರನ್ನೂ ಒಪ್ಕೋಬೇಡಿ.
ಇದೊಂದು ಭಾಳ ಮುಖ್ಯವಾದ ನಿಲುವು. ಇದುವರೆಗೆ ನಿಮ್ಮ ಈ ವಿದ್ಯಾರ್ಥಿ ಜೀವನಕ್ಕೂ ಇನ್ನು ಮುಂದಿನ ಜೀವನಕ್ಕೂ ಒಂದು ಪ್ರಮುಖವಾದ ವ್ಯತ್ಯಾಸ ಏನಪ್ಪ ಅಂದರೆ, ಈ ಕ್ಷಣದಿಂದಲೇ, ಇವತ್ತಿನಿಂದಲೇ ತೀರ್ಮಾನ ಮಾಡಿ ನಾಳೆಯಿಂದ ನಾನು ಏನನ್ನೂ ಯಾವುದನ್ನು ಯಾರನ್ನೂ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದಿಲ್ಲ. ಮೊದಲನೇದಾಗಿ ಟೀಚರ್ಸ್ನ, ಮೇಷ್ಟ್ರುಗಳನ್ನು ಪ್ರಶ್ನಿಸದೆ ಒಪ್ಕೋಬೇಡಿ. ಮೇಷ್ಟ್ರು ಹೇಳೋದೆಲ್ಲ ಸತ್ಯ ಅಂತ ತಿಳ್ಕೋಬೇಡಿ. ಹಂಗಾರೆ ಅವ್ರೇನು ಸುಳ್ಳು ಹೇಳ್ತಾರ? ಖಂಡಿತ ಅವ್ರು ಸುಳ್ಳು ಹೇಳಲ್ಲ. ಆದರೆ ಅದು ಸುಳ್ಳೋ ನಿಜವೋ ಅನ್ನೋದನ್ನು ಪ್ರಶ್ನಿಸದೆ ಒಪ್ಕೋಬೇಡಿ. ಯಾಕೆ ಇದಕ್ಕೆ ಇಷ್ಟೊಂದು ಮುಖ್ಯ? ಯಾಕೆ ಅಂದರೆ ಇಡೀ ಭಾರತದಲ್ಲಲ್ಲ, ಇಡೀ ವಿಶ್ವದಲ್ಲಿ ಒಂದು 3-4 ಪುಸ್ತಕಗಳು ಪ್ರಶ್ನಿಸಬಾರದು ಅನ್ನುವ ಹಕ್ಕನ್ನು ಸಾಧಿಸುವ ಇವುಗಳನ್ನು ಪ್ರಮಾಣಗಳು ಅಂತ ಕರೀತಾರೆ. ಜಗತ್ತಿನಲ್ಲಿ ಒಂದು 3-4 ಪುಸ್ತಕಗಳು ಇಡೀ ಜಗತ್ತಿನ ಜನರ ಕೋಟಿ ಜನರ ಬದುಕನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದಾವೆ. 1-2-3 ಪುಸ್ತಕ. ಇಡೀ ಭಾರತದ ಬದುಕನ್ನು ನಿಯಂತ್ರಿಸೋಕ್ಕೆ 1-2-3 ಪುಸ್ತಕಗಳು ಸಾಕು. ಇದೇನಿದು ಪುಸ್ತಕಗಳ ಬಗ್ಗೆ ಹೀಗೆ? ಹೌದು, ಪುಸ್ತಕಗಳಿದ್ದಾವಲ್ಲ ತುಂಬ ಶಕ್ತಿಯುತವಾದವು. ಅವು ತಮ್ಮನ್ನು ನಿಯಂತ್ರಿಸಲು ಬಲ್ಲವು, ನಮ್ಮನ್ನು ಮುನ್ನಡೆಸಲು ಬಲ್ಲವು. ಹಾಗಾಗಿ ಈ ಪುಸ್ತಕ ಅಂದರೆ ಹಂಗಾದ್ರೆ ಪುಸ್ತಕನೇ ತಿರಸ್ಕರಿಸೋದಾ? ಅಲ್ಲ. ಕಥೆನೇ ತಿರಸ್ಕರಿಸೋದಾ? ಅಲ್ಲ. ಮೇಷ್ಟ್ರನ್ನ ತಿರಸ್ಕರಿಸೋದಾ? ಅಲ್ಲ. ಈ ಪ್ರಮಾಣ ನಿರಾಕರಣೆಯನ್ನು ಎಚ್ಚರದಿಂದ ನೀವು ನಿಮ್ಮ ಬದುಕಿನ ವಿಧಾನವನ್ನಾಗಿ ನಾಳೆಯಿಂದಲೇ ಮಾಡ್ಕೊಳ್ಳಿ. ಏನದು ಅಂದರೆ, ಯಾವುದೇ ಮಾತು, ಯಾವುದೇ ತಿಳುವಳಿಕೆ, ಯಾವುದೇ ಸಂಗತಿ ಇಂಥ ಪುಸ್ತಕದಲ್ಲಿ ಬಂದಿದೆ. ಈ ಪುಸ್ತಕವನ್ನು ಪ್ರವಾದಿ ಬರೆದಿದ್ದಾನೆ, ಈ ಪುಸ್ತಕವನ್ನು ಜ್ಞಾನಿ ಅನ್ನಿಸ್ಕೊಂಡವನು ಬರ್ದಿದ್ದಾನೆ, ಈ ಪುಸ್ತಕವನ್ನು ದೈವಾಂಶ ಸಂಭೂತ ಅನ್ನಿಸ್ಕೊಂಡವನು ಬರ್ದವನೆ, ಈ ಪುಸ್ತಕವನ್ನು ಅವತಾರಿ ಬರೆದಿದ್ದಾನೆ, ಈ ಪುಸ್ತಕದಲ್ಲಿ ಹೇಳಿರುವ ಸಂಗತಿಯನ್ನು ನೇರವಾಗಿ ದೇವರೇ ರೆನಾಲ್ಡ್ಸ್ ಪೆನ್ನಾಗಿ ಬರೆದವ್ರೆ ಅಂತ ಹೇಳಿದರೂ ಕೂಡ ಪ್ರಶ್ನಿಸದೆ ಅದನ್ನು ಒಪ್ಕೋಬೇಡಿ. ಅದೇ ಕೊನೆ ಸತ್ಯ ಅಂತ ನಂಬಬೇಡಿ. ಯಾವುದೇ ಮಾತು, ಯಾವುದೇ ಸಂಗತಿ ತಂದೆ, ತಾಯಿ, ಗುರುಗಳು, ಸ್ನೇಹಿತರು, ಜ್ಞಾನಿಗಳು, ಋಷಿಮುನಿಗಳು ಯಾರೇ ಹೇಳಲಿ ಅದೇ ಕೊನೆ ಸತ್ಯ ಅಂತ ನಂಬಬೇಡಿ. ಹಾಗಾದ್ರೆ ಅವರೆಲ್ಲ ಸುಳ್ಳು ಹೇಳ್ತಾರ? ಇದರಲ್ಲಿ ತಂದೆ ತಾಯಿಗಳನ್ನು ಸೇರಿಸಿ ಹೇಳ್ತಾ ಇದ್ದೇನೆ ನಾನು. ಇನ್ಮೇಲೆ ನೀವು ಪ್ರತಿ ಮಾತನ್ನು ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾನು ಹೇಳ್ತಿಲ್ಲ, ಆದರೆ ಅದನ್ನು ಸ್ವೀಕರಿಸೋದಾದರೆ ಹೆಂಗೆ ಸ್ವೀಕರಿಸಬೇಕು? ಪ್ರತಿ ಮಾತನ್ನು, ಅಂಥ ಸಂಗತಿಯನ್ನು ಈ ಹೊತ್ತಿನ ವರ್ತಮಾನಕ್ಕೆ ಇದು ಒಳ್ಳೆಯದನ್ನು ಮಾಡುತ್ತಾ ಇಲ್ವಾ ಅಂತ ನಿಮ್ಮ ಅಂತರಂಗದ ಪ್ರಜ್ಞೆನ ಕೇಳ್ಕೊಳ್ಳಿ. ಆ ಪ್ರಜ್ಞೆ ಇದು ಈ ಕ್ಷಣಕ್ಕೆ ನಮ್ಮ ಬದುಕಿಗೆ ಮಂಗಳವನ್ನು ತರ್ತದೆ, ಒಳ್ಳೆಯದನ್ನು ತರ್ತದೆ ಅಂತ ಖಾತ್ರಿಯಾದರೆ ಮಾತ್ರ ಒಪ್ಕೊಳ್ಳಿ, ಇಲ್ಲದಿದ್ದರೆ ನಿರಾಕರಿಸಿ. ಅದರಲ್ಲೂ ಕಾಲೇಜುಗಳಲ್ಲಿ ಮೇಷ್ಟ್ರನ್ನು ಪ್ರಶ್ನಿಸಬೇಕು ಇಷ್ಟು ಹೇಳ್ತಲೇ ಇದ್ದೀವಿ. ಆದ್ರೂ ನೀವು ಯಾವುದೇ ಮೇಷ್ಟ್ರುಗಳನ್ನು ಕೇಳಿ, ಸರ್ ಒಬ್ಬರು ಒಂದು ವರ್ಷ ಆದರೂ ಒಂದು ಪ್ರಶ್ನೆ ಕೇಳಲ್ಲ ಸರ್. ಇದು ನಮ್ಮೆಲ್ಲರ ಅನುಭವ. ಪ್ರಶ್ನೆ ಕೇಳಲ್ಲ. ನನಗೆ ಯಾಕೆ ಬೇಕು? ಎಲ್ಲ ವಿದ್ಯಾರ್ಥಿಗಳದ್ದು ಒಂದೇ, ನಂಗೆ ಯಾಕೆ ಬೇಕು ಅಂತ. ಈ ನಂಗೆ ಯಾಕೆ ಬೇಕು ಅನ್ನೋದನ್ನು ಬಿಡಿ, ನನಗೇ ಬೇಕಿರೋದು. ಬೇರೆ ಯಾರು ಕೇಳ್ತಾ ಇಲ್ಲ, ಬೇಕಿಲ್ಲ, ಅವ್ರು ಕೇಳಲಿ ಕೇಳದೇ ಇರಲಿ, ನನಗೆ ಬೇಕು. ಈ ಪ್ರಮಾಣ ನಿರಾಕರಣೆ ಭಾಳ ಮುಖ್ಯವಾದಂಥ ಒಂದು ಸಂಗತಿ ಅಂತ ನೀವು ಅದೊಂದು. ಎರಡನೇದಾಗಿ ಕುವೆಂಪು ಅವರು ಒಂದು ಮಾತಿದೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕ್ಕಶ್ಚಿತ್ ಅಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಜಗತ್ತಿನಲ್ಲಿ ಫೈನಲ್ ಪ್ರಾಡಕ್ಟ್ ಅನ್ನುವುದೇ ಸುಳ್ಳು. ಜಗತ್ತಿನಲ್ಲಿ ಯಾವುದೂ ಕೂಡ ಕೊನೆ ಸತ್ಯ, ಅಬ್ಸಲ್ಯೂಟ್ ಟ್ರುತ್ ಅನ್ನುವುದು ಇಲ್ಲ. ಇಲ್ಲಿ ಯಾವುದು ಮುಖ್ಯವೂ ಅಲ್ಲ ಅನ್ನೋದು ತುಂಬ ದೊಡ್ಡ ಡೆಮೊಕ್ರೆಟಿಕ್ ಆದ, ನಿಜವಾಗೂ ಪ್ರಜಾಸತ್ತೆ ಅತ್ಯಂತ ಮುಖ್ಯವಾದ ಲಕ್ಷಣ. ಇದು ಯಾಕೆ ಇಷ್ಟೊಂದು ಮುಖ್ಯ ಅಂದರೆ, ಯಾವುದು ಮುಖ್ಯವೂ ಅಲ್ಲ, ಯಾವುದು ಅಮುಖ್ಯವೂ ಅಲ್ಲ ಅನ್ನುವ ಈ ನಿಲುವಿನ ಹಿಂದೆ ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನ ಅನುಭವಿಸಿದ ಬಹಳ ದೊಡ್ಡ ಅಪಮಾನ ಇದೆ. ಆ ಅಪಮಾನದ ಮುಂದುವರಿಕೆಯಾಗೇ ನಾವೆಲ್ಲ ಇಲ್ಲಿದ್ದೀವಿ.
ನಾನೊಂದು ಮೊದಲಿಗೆ ಮಾತು ಹೇಳಿದೆ, ಒಂದು 100 ವರ್ಷ ಹುಟ್ಟಿದರೆ ಇಲ್ಲಿಗೆ ನೀವು ಬರೋಕ್ಕಾಗ್ತಿರ್ಲಿಲ್ಲ, ನಾನು ಬರೋಕ್ಕಾಗ್ತಿರ್ಲಿಲ್ಲ. ಯಾಕೆ ಬರೋಕ್ಕಾಗ್ತಿರ್ಲಿಲ್ಲ? ಜಾತಿಯ ತಾರತಮ್ಯಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ನೀವು ಈ ಶೂದ್ರ ಜಾತಿಯವ್ರಿಗೆ ಅಕ್ಷರ ಕೊಡಲ್ಲ, ಈ ಶೂದ್ರ ಜಾತಿಯವ್ರಿಗೆ ಇಂಥ ಪಠ್ಯಗಳು ಓದಂಗಿಲ್ಲ, ಏನನ್ನು ಓದಬೇಕು ಏನು ಓದಬಾರ್ದು, ಪಠ್ಯ ನಿರಾಕರಣೆ, ಅಕ್ಷರ ನಿರಾಕರಣೆ ಮತ್ತು ಓದಿನ ಕ್ರಮದ ನಿರಾಕರಣೆ, ಈ 3ಕ್ಕೂ ಒಳಗಾದ ಸಮೂಹದ ಮುಂದುವರಿಕೆ ನಾವು ಇವತ್ತು ಬಂದಿದ್ದೇವೆ. ನಾವು ಯಕ್ಕಶ್ಚಿತ್ ನಾವು ಮುಖ್ಯರಲ್ಲ ಅನ್ನುವ ಕಾರಣಕ್ಕೆ ನಮಗೆ ಇವೆಲ್ಲವನ್ನು ನಿರಾಕರಿಸಲಾಗಿತ್ತು. ಈಗ ಅವುಗಳನ್ನು ನಮ್ಮ ಹಕ್ಕಾಗಿ ನಾವು ಪಡ್ಕೊಂಡಿದ್ದೇವೆ. ಹಾಗಾಗಿ ಪ್ರಜಾಸತ್ತೆಯ ಈ ಮುಖ್ಯವಾದ ಪೀಠಿಕೆ ಇದೆಯಲ್ಲ, ಈ ಪೀಠಿಕೆಯ ಮಾತನ್ನು ನೀವು ಅಂತರಂಗಕ್ಕೆ ತಗೊಳ್ಳಿ. ಒಂದು ಸಾರಿ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಳಿ. ನೀವೀಗ ಲೋಕದ ಜೊತೆಲಿ ವಿಪರೀತ ಮಾತಾಡ್ತೀರಾ. ಯಾಕೆಂದರೆ ಅಂಗೈಯಾಗೆ ಲೋಕ ಐತೆ ನಿಮಗೆ. ಒಂದು ಸಾರಿ ಹಿಂಗೆ ಅಂದ್ಬಿಟ್ರೆ ಸಾಕು, ಇಡೀ ಲೋಕ ಓಪನ್ ಆಗಿಬಿಡುತ್ತೆ. ಅಂಗೈಯಲ್ಲಿ ಇಡೀ ಲೋಕ ಓಪನ್ ಆಗಿಬಿಡುತ್ತೆ. ಏನು ಲೋಕದ ಜೊತೆಲೆಲ್ಲ ಮಾತಾಡಿದ್ದೆ ಎಲ್ಲದನ್ನೂ ನೋಡಿದ್ದೆ. ಕಣ್ಣನ್ನು ವಿಪರೀತ ಬಳಸ್ತೀರಿ, ಕಿವಿನೂ ಬಳಸ್ತೀರಿ. ಆದರೆ ನಮ್ಮ ಅಂತರಂಗದಲ್ಲಿ ಇನ್ನೊಂದಿರುತ್ತೆ, ಪ್ರಜ್ಞೆ ಅಂತ. ಒಂದು ಸರಿನಾರ ನೀವು ನಿಮ್ಮ ಜೊತೆಗೆ ಮಾತಾಡ್ಕೊಳ್ಳಿ. ದಿನಕ್ಕೊಂದು 10-15 ನಿಮಿಷನಾರು ನಿಮ್ಮ ಜೊತೆಗೆ ಮಾತಾಡ್ಕೊಳ್ಳಿ. ಒಬ್ಬ ಭಿಕ್ಷುಕ ಒಂದು ದಾರಿಯ ಪಕ್ಕದಲ್ಲಿ ಭಿಕ್ಷೆ ಬೇಡ್ತಾ ಕೂತಿದ್ನಂತೆ. 2 ನಿಮಿಷದ ಕತೆ. ಈ ಕತೆನೂ ಹಾಗೆ ಕೇಳಿಸ್ಕೋಬೇಡಿ, ಕೇಳಿಸ್ಕೋಬೇಕಾದ್ರೆ ಎಚ್ಚರದಿಂದ ಕೇಳಿಸ್ಕೊಳ್ಳಿ. ಹೇಳ್ತಿರೋರು ಯಾರು, ಇದನ್ನು ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಿ ಈ ಕತೆನ ಕೇಳಿಸ್ಕೊಳ್ಳಿ. ಒಬ್ಬ ಭಿಕ್ಷುಕ ಒಂದು ರಸ್ತೆ ಪಕ್ಕದಲ್ಲಿ ಭಿಕ್ಷೆ ಬೇಡ್ತಿದ್ದ. ಒಬ್ಬ ದಾರಿ ಹೋಕ ಅಲ್ಲಾಸಿ ಹೋದ. ಆ ದಾರಿ ಹೋಕನ್ನು ಅವ್ರು ಕೇಳ್ದ ಭಿಕ್ಷುಕ ಒಂದು ತಟ್ಟೆ ಒಡ್ಡಿ, ಏನಾದರೂ ಕೊಡಿ ಸ್ವಾಮಿ ಅಂತ. ಆ ದಾರಿ ಹೋಕ ಒಂದು ಸಾರಿ ಜೇಬನ್ನೆಲ್ಲ ಹಿಂಗೆ ತಡ್ಕಾಡಿ ನೋಡಿ, ಏನೂ ಇಲ್ವಲ್ಲಪ್ಪ ನಿನಗೆ ಕೊಡೋಕ್ಕೆ ಅಂತ ಮುಂದಕ್ಕೆ ಹೋಗೋಕ್ಕೆ ಹೊರಟ. ಅಷ್ಟರಲ್ಲಿ ಅವನಿಗೇನೋ ಅನ್ನಿಸ್ತು. ತಿರುಗಿ ಬಂದು ಆ ಭಿಕ್ಷುಕನನ್ನು ಮಾತಾಡಿಸ್ದ. ಎಷ್ಟು ವರ್ಷದಿಂದ ಇಲ್ಲೇ ಭಿಕ್ಷೆ ಬೇಡ್ತಿದ್ಯಾ ಸ್ವಾಮಿ? ಒಂದು 25-30 ವರ್ಷದಿಂದ ಬೇಡ್ತಾ ಇದ್ದೀನಿ. ಇಲ್ಲೇ ಬೇಡ್ತಿದ್ಯಾ? ನಾನು ಇಲ್ಲೇ ಕೂತ್ಕೋತೀನಿ ಸ್ವಾಮಿ. ಇಲ್ಲೇ ಯಾಕೆ ಕೂತ್ಕೋತೀಯಾ? ಇಲ್ಲೊಂದು ಹಳೇ ಪೆಟ್ಟಿಗೆ ಐತೆ, ಕೂತ್ಕೊಳಕ್ಕೆ ಜಾಗ ಇದೆ, ರಸ್ತೆಯಲ್ಲಿ ಜನ ಓಡಾಡ್ತಾರೆ, ಈ ಹಳೇ ಪೆಟ್ಟಿಗೆ ಮೇಲೆ ಕೂತ್ಕೋಬೋದಲ್ಲ ಅಂತ ಇಲ್ಲೇ ಕೂತ್ಕೋತೀನಿ. ಈ ಪೆಟ್ಟಿಗೆ ಮೇಲೆನಾ? ಎಷ್ಟು ವರ್ಷದಿಂದ? ನಾನು 25 ವರ್ಷದಲ್ಲಿ ಇದೇ ಪೆಟ್ಟಿಗೆ ಮೇಲೆ ಕೂತದ್ದು. ಹೌದಾ? ಆ ಪೆಟ್ಟಿಗೆಯಲ್ಲಿ ಏನದೆ? ಹಳೆ ಪೆಟ್ಟಿಗೆ ಸ್ವಾಮಿ, ಅದರೊಳಗೆ ಏನಿರುತ್ತೋ ಏನೋ ಯಾರಿಗೆ ಗೊತ್ತು. ನೋಡು ಒಂದು ಸರಿ ಅದರೊಳಗೆ ಏನದೆ. ಹಳೇದು ಆದರೂ ಒಂದು ಸರಿ ನೋಡು ಅಂದ. ಅದಕ್ಕೊಂದು ಹಳೇ ಬೀಗ ಹಾಕಿತ್ತು. ಪಕ್ಕದಲ್ಲಿ ಹೋಗಿ ಒಂದು ದೊಡ್ಡ ಕಲ್ಲು ತಂದು ಆ ಬೀಗದ ಮೇಲೆ ಒಂದು ಸರಿ ಎತ್ತಿ ಹಾಕಿ ಆ ಬೀಗ ಒಡೆದು ಒಂದು ಸಾರಿ ಅದರ ಚಿಲಕನ್ನು ತೆಗೆದು ಹಿಂಗೆ ಎತ್ತಿದ. ಆ ಹಳೇ ಪೆಟ್ಟಿಗೆ ತುಂಬ ಚಿನ್ನದ ನಾಣ್ಯಗಳಿದ್ವು. ಅದ್ರ ಮೇಲೆ ಕೂತ್ಕೊಂಡು ಅವನು 30 ವರ್ಷದಿಂದ ಭಿಕ್ಷೆ ಬೇಡಿದ್ದ. ಆ ಭಿಕ್ಷುಕ ಬೇರೆ ಯಾರೂ ಅಲ್ಲ, ನಾವೇ. ಒಂದು ಸರಿನೂ ನಮ್ಮ ಅಂತರಂಗದ ಆ ಸತ್ವನ ತೆರೆದು ನೋಡೋದೇ ಇಲ್ಲ. ಎಲ್ಲರ ಜೊತೆಗೂ ಮಾತಾಡ್ತೀವಿ, ಎಲ್ಲರನ್ನೂ ನೋಡ್ತೀವಿ. ನಮ್ಮ ಜೊತೆಗೆ ಎಂದಾರ ನಾವು ಮಾತಾಡ್ಕೊಂಡಿದ್ದೀವ? ಈಗಾರು ಪ್ರಶ್ನೆ ಮಾಡ್ಕೊಳ್ಳಿ, ನನ್ನ ಜೊತೇಲಿ ಎಂದಾರ ನಾನು ಮಾತಾಡ್ಕೊಂಡಿದ್ದೀನಿ. ಅದ್ಯಾಂಗೆ ಸರ್ ಅದು ನನ್ನ ಜೊತೆಗೆ ಮಾತಾಡ್ಕೊಳ್ಳೋದು? ನಾನೇ ಮಾತಾಡ್ಕೊಂಡು ಹೋದರೆ ರಸ್ತೆನಲ್ಲಿ ಎಲ್ಲ ನೋಡ್ತಾರೆ, ಇದೇನಪ್ಪ ಹಿಂಗೆ ಒಬ್ಬಳೇ ಮಾತಾಡ್ಕೊಂಡು. ನನ್ನ ಜೊತೇಲಿ ಮಾತಾಡ್ಕೊಳ್ಳೋದು ಅಂದರೆ ನಾನು ಅಂತರಂಗದ ಜೊತೆಗೆ ಒಂದು ಸರಿನಾರ ಹಾಗೆ ಮಾತಾಡ್ಕೊಂಡ್ರೆ ನಾನೇನು ಅಂತ ಗೊತ್ತಾಗುತ್ತೆ. ನನ್ನ ಜೊತೇಲಿ ಮಾತಾಡ್ಕೊಳೋದು, ನಾನೇ ಮಾತಾಡ್ಕೊಳೋದು ಅಷ್ಟು ಸುಲಭದ ಸಂಗತಿ ಅಂತ ತಿಳ್ಕೊಬೇಡಿ. ಭಾಳ ಕಷ್ಟ. ನನ್ನನ್ನು ನಾನೇ ಒಳಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ನನ್ನನ್ನು ನಾನೇ ಅರ್ಥಕೊಳ್ಳೋದು, ನನ್ನನ್ನು ನಾನೇ ಕಂಡುಕೊಳ್ಳೋದು. ಒಬ್ಬ ಶಿಷ್ಯ ಗುರುವಿನ ಹತ್ರ ಬಂದು ವಿದ್ಯೆ ಕಲಿತ. ಆ ಗುರು ಇದ್ದದ್ದು ಒಂದು ಕಾಡಿನ ಒಂದು ಗವಿನಲ್ಲಿ. ಭಾಳ ವರ್ಷಗಳ ಕಾಲ ವಿದ್ಯೆ ಕಲಿತಾದ್ಮೇಲೆ ಒಂದು ದಿನ ನಡುರಾತ್ರಿನಲ್ಲಿ ಆ ಗುರು ಶಿಷ್ಯನಿಗೆ ಹೇಳ್ದ, ನಿನ್ನ ವಿದ್ಯಾಭ್ಯಾಸ ಮುಗೀತು, ಈಗಲೇ ನೀನು ಇಲ್ಲಿಂದ ಹೊರಟೋಗು. ಆಯಿತು ಅಂತ ಗುರುಗೆ ಅಡ್ಡ ಬಿದ್ದು ಆ ಶಿಷ್ಯ ಆ ಗವಿಯಿಂದ ಹೊರಗೆ ನೋಡ್ತಾನೆ. ಭಯಾನಕ ಕತ್ಲು ನಡುರಾತ್ರಿ, ವಿಪರೀತ ಕತ್ಲು, ಹೊರಗೆ ಹೋಗೋಕ್ಕೆ ಆಗದಷ್ಟು ಕತ್ಲು. ಅವನು ವಾಪಸ್ ಗುರುವಿನ ಹತ್ರ ಬಂದು, ಗುರುವೇ ಏನಪ್ಪ ವಿಪರೀತ ಕತ್ಲಿದೆ, ಹೊರಗಡೆಗೆ ಹೋಗೋಕ್ಕಾಗಲ್ಲ,
ಹೌದಾ, ತಡಿ ಹಂಗಾರೆ ಅಂತ ಹೋಗಿ ಒಳಗೋಗಿ ಒಂದು ಮೇಣದ ಬತ್ತಿನ ಹಚ್ಕೊಂಡು ಬಂದು ಅವನ ಕೈಗೆ ಕೊಟ್ಟು ಈಗ ಹೋಗು ಅಂತ. ಮೇಣದ ಬತ್ತಿ ಹಚ್ಚಿಕೊಂಡು ಅವನು ಅದನ್ನು ಇಟ್ಟುಕೊಂಡು ಹೊರಗೆ ಹೊರಟ. ಅಷ್ಟರಲ್ಲೇ ಗುರು ತಡಿಯಿಂದ ಶಿಷ್ಯ ನಿಂತ್ಕೊಂಡ ಬಾಯಲ್ಲಿ. ಶಿಷ್ಯನ ವಾಪಸ್ ಕರೆದು ಅವನು ಉರಿತಾ ಇದ್ದ ಮೇಣದ ಬತ್ತಿನ ಒಂದು ಸರಿ ಉಫ್ ಅಂತ ಕೆಡಿಸಿ ಈಗ ಹೋಗು ಅಂತ. ಕತೆ ಇಷ್ಟೇ. ಇದೇನಿದು, ಕತ್ಲು ಹೋಗೋಕ್ಕಾಗಲ್ಲ ಅಂತ ದೀಪ ಹಚ್ಕೊಟ್ಟು ಹೊರಟ ತಕ್ಷಣ ಬಾ ಅಂತ ಕರೆದು ಮತ್ತೆ ದೀಪ ಕೆಡಿಸಿ ಈಗ ಹೋಗು ಅಂತ ಇದ್ದಾರಲ್ಲ ಗುರುಗಳು. ಕತೆ ಇಷ್ಟೇ. ಯಾಕೆ ಅನ್ನೋ ಪ್ರಶ್ನೆ ನಿಮ್ಮ ಅಂತರಂಗದಲ್ಲಿ ಹಂಗೆ ಇಟ್ಕೊಳ್ಳಿ, ಎಂದಾದರೂ ಒಳಿಬೋದು. ಅವತ್ತಿ ಕತೆ ಮುಗಿಯುತ್ತೆ. ಹಂಗೆ ಗುರು ಯಾಕೆ ಮಾಡಿದರು ಅನ್ನೋಕ್ಕೆ ಬೇಕಾದಷ್ಟು ಉತ್ತರಗಳು ನಿಮಗಿದೆ. ಅದರಲ್ಲಿ ಒಂದು ಉತ್ತರ ಇದು, ಹಚ್ಕೊಟ್ಟು ಬೆಳಕು ಎಷ್ಟು ದೂರ ಬರ್ತದೆ. ಅದ್ರ ಬದಲು ನಿಮ್ಮದೇ ಒಂದು ಒಳಗಿಂದ ಒಂದು ಹತ್ತ ದೀಪ ಭವ ಅಂತ ಒಂದು ಮಾತಿದೆ, ಬುದ್ಧನ ಕೊನೆಯ ಮಾತದು. ಹತ್ತ ದೀಪ ಭವ, ನಿನಗೆ ನೀನೇ ಬೆಳಕು. ಅಂತಿಮವಾಗಿ ನಿನ್ನ ಅಂತರಂಗದ ಬೆಳಕನ್ನು ನೀನು ಹಚ್ಕೊಂಡ್ರೆ ಮಾತ್ರ ಯಾರ ಹಂಗೂ ಇಲ್ದಂಗೆ ಅಂಗೈಯೊಳಗಣ ಜ್ಯೋತಿ, ಮುಂಗೈಯೊಳಗಣ ಜ್ಯೋತಿ, ಹಾದಿಯೊಳಗಣ ಜ್ಯೋತಿ, ಬೀದಿಯೊಳಗಣ ಜ್ಯೋತಿ, ತಿಪ್ಪೆ ಮೇಲೆ ಕಸಿ ಮಡಗಿದರೆ ದೇವ, ಭಿನ್ನ ಭೇದವಿಲ್ಲದಂತೆ ಉರಿವ ಜ್ಯೋತಿ, ಸಮಾಧಿ ಮೇಲೆ ಕಸಿ ಮಡಗಿದರೆ ದೇವ, ಭಿನ್ನ ಭೇದವಿಲ್ಲದಂತೆ ಉರಿವ ಜ್ಯೋತಿ. ಅಂಥ ಜ್ಯೋತಿನ ಮಂಟೇಸ್ವಾಮಿ ಹಿಡ್ಕೊಂಡು ಬಂದಂತೆ. ಮಂಟೇಸ್ವಾಮಿ ಬಂದು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಅಥವಾ ಆ ಮಂಟೇಸ್ವಾಮಿ ಬಂದು ಮಾಡಿದ ಮೊದಲನೇ ಕೆಲಸ ಅಂದರೆ, ಈ ತ್ರಿಮೂರ್ತಿಗಳು, ಈ ದೇವರುಗಳಿದಾರಲ್ಲ, ಈ ದೇವರುಗಳಿಗೆಲ್ಲ ಒಂದು ಕೆಲಸ ಕೊಟ್ಟನಂತೆ. ನೀನು ಇದು ಮಾಡ್ಕೊಂಡಿರು, ನೀನು ಇದು ಮಾಡ್ಕೊಂಡಿರು, ನೀನು ಇದು ಮಾಡ್ಕೊಂಡಿರು ಅಂತ. ಯಾಕೆ ಅಂದರೆ ಹಂಗೆ ಕೆಲಸ ಕೊಡ್ದಿದ್ರೆ ಆ ದೇವರುಗಳು ಬಂದು ನಮ್ಮ ತಲೆ ಮೇಲೆ ಕೂತ್ಕೋತಾರೆ ಅಂತ ಗೊತ್ತು ಅವನಿಗೆ. ಅದಕ್ಕೆ ದೇವರುಗಳಿಗೆ ನೀನು ಇಂತಿಂಥದ್ದು ಕೆಲಸ ಮಾಡ್ಕೊಂಡಿರು ಅಂತ ಹೇಳಿ ಇವನು ಯಜಮಾನ ಆದ. ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ನಾನು ಯಾರ ಹಂಗೂ ಇಲ್ಲ, ನನಗೆ ನಾನು ಅಂಗೈನಲ್ಲಿ ಜ್ಯೋತಿ ಇಟ್ಕೊಂಡು ಬಂದವನು. ಹೌದಪ್ಪ, ಲೋಕದಲ್ಲಿ ಸಿಕ್ಕಾಬಟ್ಟೆ ಸಂಘರ್ಷ ಇದೆ, ಯುದ್ಧ ಇದೆ, ಸಂಕಟ ಇದೆ, ಅಜ್ಞಾನ ಇದೆ, ಆರ್ಥಿಕ ಸಂಕಟಗಳಿದ್ದಾವೆ. ಇವಕ್ಕೆಲ್ಲ ಪರಿಹಾರ ಏನು? ಕೈಯಲ್ಲೊಂದು ದೀಪ ಇಟ್ಕೊಂಡು ಹೊರಡಿ. ಇಡೀ ಲೋಕದ ಕತ್ಲೆ ಕಳಿಯೋಕ್ಕಾಗಲ್ಲ ನಾವು. ಲೋಕದ ಕತ್ಲೆ ಕಳಿಯೋಕ್ಕೆ ಏನು ಮಾಡಬೇಕು? ಒಂದು ಸಣ್ಣ ದೀಪ ಅಂಗೈಲಿ ಹಿಡ್ಕೊಂಡು ಹೊರಟ್ರೆ ಸಾಕಪ್ಪ. ಲೋಕದಲ್ಲಿ ನಡಿಲಿಕ್ಕಾಗದಷ್ಟು ಕಲ್ಲು ಮುಳ್ಳು ಸಂಕಟಗಳ ದಾರಿ ಹೆಂಗೆ ನಡೆಯೋದು? ಒಂದು ಜೊತೆ ಚಪ್ಪಲಿ ಹಾಕ್ಕೊಂಡು ಹೋಗಿ ಅಷ್ಟೇ. ಪರಿಹಾರ ತುಂಬ ಸರಳದ ರೀತಿಯಲ್ಲಿ ಕಾಣಬಹುದು. ಆದರೆ ಅದು ನಿಜವಾಗಿಯೂ ತನ್ನ ಶಿಷ್ಯರನ್ನು ಕರ್ಕೊಂಡು ಇನ್ನೊಂದು ಊರಿಗೆ ಹೋಗ್ತಾ ಇದ್ದ. ಒಂದು ಬೇಲಿ, ಹೊಲದಕ್ಕೊಂದು ಬೇಲಿ ಹಾಕಿದ್ರು. ಅಲ್ಲಿ ರಸ್ತೆನೂ ಸೇರಿಸಿ ಬೇಲಿ ಹಾಕ್ಬಿಟ್ಟಿದ್ರು. ಶರೀಫ ಚಪ್ಪಲಿ ಹಾಕ್ಕೊಂಡಿದ್ದ. ಚಪ್ಪಲಿ ಹಾಕ್ಕೊಂಡು ಶಿಶುನಾಳ್ ಶರೀಫ ಚಪ್ಪಲಿ ಹಾಕ್ಕೊಂಡು ಆ ಬೇಲಿ ಮೇಲೆ ಕಾಲಿಟ್ಟು ಆ ಕಡೆಗೆ ಹೋದ. ಹಿಂದ್ಗಡೆ 3-4 ಜನ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಬರ್ತಿದ್ರು. ಬರ್ರೋ ಗುರುಗಳೇ, ಮುಳ್ಳು ಹೆಂಗೆ ಬರೋದು? ಗುರುಗಳೇನು ಮಾಡಿದ್ರು, ಅವ್ರು ಹಾಕ್ಕೊಂಡಿದ್ದ ಪಾದಕೆಗಳು ಚಪ್ಪಲಿನ ಆ ಕಡೆಗೆ ಎಸ್ದು ಹಾಕ್ಕೊಂಡು ಬರ್ರ ಒಬ್ಬೊಬ್ಬರೇ ಅಂದರು. ವಿದ್ಯಾರ್ಥಿಗಳು, ಅಯ್ಯೋ ಎಲ್ಲರೂ ಉಂಟಾ, ಗುರುಗಳ ಪಾದಕೆನ ನಾವು ಹಂಗೆ ಬೆಟ್ಟಕ್ಕಾಗುತ್ತಾ? ಬರೋಕ್ಕೆ ಸಾಧ್ಯನಾ? ಇಲ್ಲ ಗುರುಗಳೇ, ನಾವು ಬರೋಲ್ಲ. ಅವನು ಹೇಳ್ದ, ಅಯ್ಯೋ ಬೇಲಿನೇ ದಾಟದ ವಿವೇಕಿಗಳು, ನೀವು ಬದುಕಿನ ಈ ಸಂಕಟ ಏನು ದಾಟ್ತೀರ ಹೋಗ್ರಿ ಅಂತ ಅಲ್ಲೇ ಬಿಟ್ಟೋದ್ನಂತೆ. ಹಾಗಾಗಿ ದಾಟೋದಿದೆಯಲ್ಲ, ಹೀಗೆ ದಾಟೋದು, ಟ್ರಾನ್ಸೆಂಡ್ ಮಾಡೋದು, ದಾಟೋದು ನಿಜವಾಗಿಯೂ ಒಂದು ದೊಡ್ಡ ಸಾಮರ್ಥ್ಯನ ಬೇಡ್ತದೆ. ಅಂಥ ಸಾಮರ್ಥ್ಯನ ಗುರು ಕೊಡಬಲ್ಲ. ಗುರುವಿಂದ ಮಾತ್ರ ಅಂಥ ಸಾಮರ್ಥ್ಯ ಸಿಗುತ್ತೆ ಹೊರತು. ಯಾಕೆ ಗುರು ಮಾತ್ರ ಯಾಕೆ ಅದನ್ನು ಕೊಡಬಲ್ಲ ಅಂದರೆ, ಗುರು ಒಂದು ಚಲನಶೀಲ ಜ್ಞಾನದ ಮೂರ್ತ ರೂಪ, ಸ್ಥಗಿತ ಅಲ್ಲ. ಯಾಕೆ ಅಂತಂದರೆ, ಗುರುವಿಗೂ ದೈವಕ್ಕೂ ಒಂದು ವ್ಯತ್ಯಾಸ ಇದೆ. ದೈವ ಒಂದು ಸ್ಥಗಿತವಾದ ಕಾಲ್ಪನಿಕ ಸಂಗತಿ, ಜಾತಿ ಥರ. ದೈವವು ಒಂದು ಕಲ್ಪಿತ ಸಂಗತಿ, ಕಲ್ಪಿತವಾದದ್ದು. ನೀವೆಲ್ಲ ಕೇಳಿದ್ರೆ ಯಾವ ಜಾತಿ ಅಂತ ಕೇಳಿದ್ರೆ ಏನೋ ಒಂದು ಹೇಳ್ತೀವಲ್ಲ, ಕುರುಬರು, ಬ್ಯಾಡ್ರು, ಬೆಸ್ತರು, ಲಿಂಗಾಯತರು, ಏನೋ ಒಂದು ಹೇಳ್ತೀವಲ್ವಾ. ಹೆಂಗೆ ಹೇಳ್ತೀರಾ ನಾವಿದೇ ಜಾತಿ ಅಂತ? ನೀವು ಕೇಳಿದ್ರೆ ಹೇಳ್ತೀರಲ್ವ ನಾವಿದೇ ಜಾತಿ. ಹೆಂಗೆ ಹೇಳ್ತೀರ? ಬ್ಯಾಡ್ರೋ, ಬೆಸ್ತರೋ, ಉಪ್ಪಾರೋ, ಗಾಣಿಗರೋ ಏನೋ ಒಂದು ಹೇಳ್ತೀವಲ್ಲ, ಹೆಂಗೆ ಹೇಳ್ತೀರಿ? ಇದೇ ಜಾತಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ನಿಮ್ಮ ದೇಹದ ಮೇಲೆ ಏನಾದ್ರು ಸ್ಟ್ಯಾಂಪ್ ಇದೆಯಾ?
ಈ ಜಾತಿದು ಅಂತ? ಇಲ್ಲ ಅಲ್ವಾ? ಹೆಂಗೆ ಹೇಳ್ತೀರಾ? ನಮ್ಮ ಅಪ್ಪ ಅಮ್ಮಗಳು ಹೇಳಿದ್ದಾರೆ ಸರ್, ನಾವು ಇದೇ ಜಾತಿಯವರು. ನಿಮ್ಮ ಅಪ್ಪ ಅಮ್ಮಗಳಿಗೆ ಯಾರು ಹೇಳ್ಯವ್ರೆ? ಅವ್ರ ಅಪ್ಪ ಅಮ್ಮಗಳು ಹೇಳಿದ್ದಾರೆ. ಅವರಿಗೆ ಅವ್ರ ಅಪ್ಪ ಅಮ್ಮಗಳು ಹೇಳಿದೆ. ಒಬ್ಬ ತತ್ವಪದಕಾರ ಒಂದು ಮಾತು ಹೇಳ್ತಾನೆ, ಈ ಜಾತಿನ ಕಳೀಲಿಕ್ಕೆ ಒಂದೇ ಒಂದು ಸಿಂಗಲ್ ಸ್ಟ್ರೋಕ್, ಒಂದೇ ಸ್ಟ್ರೋಕಲ್ಲಿ ಈ ಜಾತಿನ ಈ ದೇಶದಾಗೆ ಇಲ್ದಂಗೆ ಮಾಡ್ಬೋದು. ಹೆಂಗೆ ಅಂದರೆ, ಈ ದೇಶದ ಜನ ಕಲ್ತಿರೋ ಭಾಷೆಗಳೆಲ್ಲ ಮರ್ತೋಗ್ಲಿ ಅಂತ ಶಾಪ ಕೊಟ್ಬಿಟ್ರೆ ಜಾತಿ ಇಲ್ದಂಗೆ ಆಗ್ಬಿಡುತ್ತೆ. ಭಾಷೆ ಇದ್ದರೆ ಮಾತ್ರ ಜಾತಿ. ಭಾಷೆನಲ್ಲಿ ಕಟ್ಕೊಂಡಿರೋ ಒಂದು ಪೊಳ್ಳು ಸಂಗತಿ ಅದು. ಇದೇನು ಸರ್ ಹಿಂಗಂತೀರ? ಸಾವಿರಾರು ವರ್ಷದಿಂದ ನೂರಾರು ಕೋಟಿ ಜನ ಅದು ನಂಬ್ಕೊಂಡು ಬಂದವ್ರೆ. ಸಾವಿರಾರು ವರ್ಷದಿಂದ, ನೂರಾರೇನು ಸಾವಿರಾರು ಕೋಟಿ ಜನನೇ ನಂಬ್ಕೊಂಡು ಬಂದವ್ರೆ. ಹಾಗಾದರೆ ಸಾವಿರಾರು ವರ್ಷಗಳಿಂದ ನೂರಾರು ಕೋಟಿ ಜನ ನಂಬ್ಕೊಂಡು ಬಂದು ಒಂದು ಸುಳ್ಳು ನಿಜ ಆಗ್ಬಿಡುತ್ತಾ? ನಿಜ ಆಗಕ್ಕೆ ಸಾಧ್ಯವ? ಭೂಮಿ ಚಪ್ಪಟೆ ಆಗಿದೆ ಅಂತ ಸಾವಿರಾರು ವರ್ಷದಿಂದ ನೂರಾರು ಕೋಟಿ ಜನ ನಂಬ್ಕೊಂಡು ಬಂದಿದ್ದರು. ಒಬ್ಬ ವಿವೇಕಿ ಬಂದು ಹೇಳ್ದ ಭೂಮಿ ಚಪ್ಪಟೆ ಆಗಿಲ್ಲ, ಒಬ್ಬ ವಿಜ್ಞಾನಿ ಬಂದು ಹೇಳ್ದ ಭೂಮಿ ಚಪ್ಪಟೆ ಆಗಿಲ್ಲ, ಭೂಮಿ ದುಂಡಗಿದೆ ಅಂತ. ಅವನು ಹೇಳಿದ ನಿಜನೋ, ಸಾವಿರಾರು ಕೋಟಿ ಜನ ಹೇಳಿದ ನಿಜನೋ? ನಿಜ ಒಬ್ಬ ಹೇಳಿದರೂ ಸರಿಯೇ, ಸುಳ್ಳನ್ನು ಸಾವಿರಾರು ಕೋಟಿ ಜನ ಹೇಳಿದರೂ ಸರಿಯೇ. ಸುಳ್ಳು ಸುಳ್ಳೇ, ನಿಜ ನಿಜವೇ. ಹಾಗಾಗಿ ನಿಜನ ಕಂಡುಕೊಳ್ಳಲಿಕ್ಕೆ ಬೇಕಾಗುವ ಒಂದು ಆವರಣಕ್ಕೆ ಬಂದಿದ್ದೀರಿ. ಈ ಆವರಣ ನಿಮಗೆ ವಾಸ್ತವವನ್ನು ಕಟ್ಟಿಕೊಡುತ್ತೆ. ನಿಜ, ನೀವೊಂದು ಪದವಿ ಪ್ರಮಾಣ ಪತ್ರನೋ ಮತ್ತೊಂದು ತಿಳುವಳಿಕೆನೋ ಜ್ಞಾನನೋ ಪಡ್ಕೋತೀರ, ಅದರ ಜೊತೆಗೆ ನಿಜದ ಜೊತೆಗೆ ಬದುಕುವ ಒಂದು ವಿವೇಕವನ್ನು ಕೊಡುತ್ತೆ. ನೆನ್ಪಿಡಿ, ಇಂಥ ಒಂದು ವಿವೇಕ ಈ ಆವರಣದಲ್ಲಿ ಮಾತ್ರ ಸಿಗುತ್ತೆ ಅಂತ ತಿಳ್ಕೋಬೇಡಿ. ಆಯಿತು, ಕಾಲೇಜಿಗೆ ಬರ್ತೀರಿ, ಕ್ಲಾಸಿಗೂ ಕೂತ್ಕೋತೀರಿ, ಭಾಳ ಒಳ್ಳೆಯ ಪ್ರಾಧ್ಯಾಪಕರು ನಿಮಗಿದ್ದಾರೆ, ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪಾಠ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ಶಿಸ್ತಾಗಿ ಸಿದ್ಧವಾಗಿ ಬಂದು ನಿಮಗೆ ಪಾಠ ಮಾಡ್ತಾರೆ. ಆದರೆ ಭಾಳ ದೊಡ್ಡ ಸಮಸ್ಯೆ ಈಗೇನು ಅಂತಂದರೆ, ಟೀಚರ್ಸ್ ಕಡೆಯಿಂದ ಹೇಳ್ತಾ ಇದ್ದೀನಿ, ನಿಮಗೆ ಕನೆಕ್ಟ್ ಆಗೋದು ಭಾಳ ದೊಡ್ಡ ಸಮಸ್ಯೆ. ಕನೆಕ್ಟ್ ಆಗೋದು, ಎದುರಿಗೆ ಕೂತಿರ್ತಾರೆ, ಪಾಠ ಚೆನ್ನಾಗಿ ಕೇಳಿಸ್ಕೊತಿದ್ದಾರೆ ಅನ್ನೋಂಗೆ ಗೊತ್ತಾಗ್ತಿರ್ತಾರೆ, ಅಬ್ಸೆಂಟು. ಕೆಲವರು ಒಂದು 50-55 ನಿಮಿಷದ ಒಂದು ಕ್ಲಾಸಲ್ಲಿ ಒಂದು 30-40% ವಿದ್ಯಾರ್ಥಿಗಳು ಮಾತ್ರ ಒಂದು 30 ನಿಮಿಷ ಕೇಳಿಸ್ಕೊತಾರೆ. ಇನ್ನೊಂದು 20% 20 ನಿಮಿಷ ಕೇಳಿಸ್ಕೊತಾರೆ. ಒಂದು 10% 10 ನಿಮಿಷ. ಇನ್ನು ಕೆಲವರು ಎಂಟ್ರೇ ಆಗಲ್ಲ, ಇಲ್ಲೇ ಕೂತಿರ್ತಾರೆ. ಏನೂ ಪ್ರಯೋಜನ ಇಲ್ಲ. ಯಾವ ಟೀಚರು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ನೆನ್ಪಿಡಿ, ಟೆಕ್ಸ್ಟ್ ಕ್ಲಾಸ್ ಈಸ್ ಕನ್ಸ್ಟ್ರಕ್ಟೆಡ್ ಎಟ್ ದ ರಿಸೀವಿಂಗ್ ಎಂಡ್. ಯಾವಾಗಲೂ ಪಾಠ ಎಲ್ಲಿ ಉಂಟಾಗುತ್ತೆ? ಪಾಠ ಉಂಟಾಗೋದು ಮೇಷ್ಟ್ರಲ್ಲೋ, ಪುಸ್ತಕದಲ್ಲೋ, ಸಿಲೆಬಸ್ಸಲ್ಲೋ, ಇಲ್ಲಿ ಈ ಪೋಡಿಯಂ ಮೇಲೆ ಕ್ಲಾಸ್ ಮಾಡ್ತಾರಲ್ಲ ಅಲ್ಲೋ, ಅಥವಾ ಕೇಳಿಸ್ಕೊಳ್ಳೋ ನಿಮ್ಮಲ್ಲೋ? ಪಾಠ ಎಲ್ಲುಂಟಾಗುತ್ತೆ? ಪಾಠ ಉಂಟಾಗೋದು ನಿಮ್ಮಲ್ಲಿ, ಮೇಷ್ಟ್ರಲ್ಲೂ ಅಲ್ಲ, ಅವ್ರು ತಂದಿರೋ ನೋಟ್ಸಲ್ಲೂ ಅಲ್ಲ, ನಿಮಗಿಟ್ಟಿರೋ ಸಿಲೆಬಸ್ ಪುಸ್ತಕದಲ್ಲೂ ಅಲ್ಲ. ಪಾಠ ಯಾವಾಗಲೂ, ಈಗ ಒಂದು ತರಗತಿನಲ್ಲಿ 60 ವಿದ್ಯಾರ್ಥಿನಿಯರಿದ್ದಾರೆ ಅಂತ ಇಟ್ಕೊಳ್ಳಿ. ಪಾಠ ಮಾಡೋ ಮೇಷ್ಟ್ರು ಒಂದೇ, ಒಬ್ಬರೇ, ಮಾಡಿದ ಪಾಠ ಒಂದೇ. ಎಷ್ಟು ಪಾಠಗಳು ಉಂಟಾಗ್ತವೆ? ಮೇಷ್ಟ್ರೊಬ್ಬರೇ, ಮಾಡಿದ ಪಾಠ ಒಂದೇ, 60 ಜನ ವಿದ್ಯಾರ್ಥಿನಿಯರಿದ್ದೀರಿ, ಎಷ್ಟು ಪಾಠಗಳು ಉಂಟಾಗ್ತವೆ? 60. ಈಗೊಬ್ಬರು ಹೆಣ್ಮಗಳು ಬಂದು ವಿದ್ಯಾರ್ಥಿನಿ ಚೆಂದಾಗಿ ಒಂದು ಹಾಡು ಹಾಡಿದ್ರು. ಹಾಡಿದ್ದು ಒಂದೇ ಹಾಡು, ಹಾಡ್ದವಳು ಒಬ್ಬಳೇ, ಕೇಳಿಸ್ಕೊಂಡವರು ಸುಮಾರು ಒಂದು 250 ಜನ 300 ಜನ ಇದ್ದೀರಿ. ಎಷ್ಟು ಹಾಡುಗಳುಂಟಾದವು? ಎಷ್ಟು ಜನ ಇದ್ದೀರೋ ಅಷ್ಟೇ. ನನಗೇನೆ ಆ ಹಾಡು ಒಂದು ಸಾಲ ಕೇಳಿಸ್ಕೋಬೇಕಾದ್ರೆ ಸಿಟ್ಟು ಬಂತು. ಇದ್ಯಾಕೆ ಸಿಟ್ಟು ಬಂತು ಅಂತ
ದಿನನಿತ್ಯ ಭಜನೆ ಮಾಡುವರಾಗಿ ಅಂತ ಆಡಿದ್ರು. ಮಾಡ್ರಪ್ಪ ಭಜನೆನ ಮಾಡಿ 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 ಸಾಕಾಗೈತೆ ನನಗೆ ಅನ್ನಿಸ್ತು. ಇನ್ನು ಉಳಿದವನ್ನೆಲ್ಲ ಬಲ್ ಮೆಚ್ಕೊಂಡೆ. ಗುರುವನ್ನು ಕೇಳಿಸ್ಕೊಳ್ಳೋರಾಗಿ ಒಳ್ಳೆ ಮಾತು. ಹೇಳಿದ್ನೆಲ್ಲ ಕೇಳಬೇಡಿ, ಸುಮ್ಮನೆ ಭಜನೆ ಮಾಡಬೇಡಿ. ಭಜನೆ ಮಾಡೋದು ಅಂತಂದರೆ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಹೇಳೋದು, ನಂದಲ್ಲ ಅನ್ನೋ ಥರ ಹೇಳೋದು. ನೋ ಹಂಗೆ ಭಜನೆ ಮಾಡಬೇಡಿ. ಪ್ರತಿ ಮಾತನ್ನು ಒಂದು ಪ್ರಮಾಣ ಮಾಡಿ. ಈಗ ಸಂವಿಧಾನದ ಪ್ರಮಾಣ ಮಾಡಿದಂಗೆ ಒಂದು ಪ್ರಮಾಣನ ನಿಮ್ಮಷ್ಟಕ್ಕೆ ನಿಮ್ಮ ಅಂತರಂಗದಲ್ಲಿ ಮಾಡ್ಕೊಳ್ಳಿ. ನಾಳೆಯಿಂದ ಕ್ಲಾಸ್ನಲ್ಲಿ ಕೂತ್ಕೊಂಡ್ರೆ 50 ನಿಮಿಷದಲ್ಲಿ ಒಂದು 40 ನಿಮಿಷನಾದರೂ ನಾನು ಇಲ್ಲಿರ್ತೀನಿ, ಕೇಳಿಸ್ಕೊತೀನಿ ಅಂತ ಪ್ರಮಾಣ ಮಾಡಿ. ಅಕ್ಕಪಕ್ಕದವ್ರ ಕಡೆಗೆ ನೋಡಬೇಡಿ. ಒಬ್ಬೊಬ್ಬರು ನನ್ನ ಕಡೆಗೆ ಹೋಗಿರ್ತಾರೆ. ನಿಮ್ಮನ್ನು ಹಾಗೆ ಕ್ಲಾಸ್ ರೂಮಿಂದ ಆಚೆಗೆ ಕರ್ಕೊಂಡೋಗೋ ದೊಡ್ಡ ಒಂದು ಎಷ್ಟಂದ್ರೆ ಅದೆಷ್ಟು ಗೊಂದಲದ ಗಲಭೆಯ ನಡುವೆ ಕ್ಲಾಸ್ ಸಂತೆಗಿಂತ ಹೆಚ್ಚಾಗಿ ಗಲಭೆ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅವುಗಳನ್ನು ನಿರ್ವಹಿಸ್ತಾ ನಿಮ್ಮಷ್ಟಕ್ಕೆ ನೀವು ಕ್ಲಾಸನ್ನು ಕೇಳಿಸ್ಕೊಳೋ ಒಂದು ದೊಡ್ಡ ಪ್ರಮಾಣನ ಮಾಡಿ. ಕನಿಷ್ಠ ನಾನು ಒಂದು ಕ್ಲಾಸಲ್ಲಿ 40 ನಿಮಿಷ ಅತ್ಯಂತ ಅಟೆಂಟಿವ್ ಆಗಿ ಪ್ರತಿ ಕ್ಷಣ ಎಚ್ಚರವಾಗಿದ್ದರೆ ಮಾತ್ರ ವಿದ್ಯಾರ್ಥಿನಿ. ಈ ಎಚ್ಚರ ಹೆಂಗಿರುತ್ತೆ ಅಂದರೆ ಒಬ್ಬ ಸೇನಾಧಿಪತಿ ತನ್ನ ಮಗನಿಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕತ್ತಿವರ್ಸೆನ ಹೇಳಿಸ್ಕೊಡ್ಬೇಕು. ನನ್ನ ಮಗ ಜಗತ್ತಿನಲ್ಲಿ ಯಾರೂ ಗೆಲ್ಲಲಾರ್ದಂಥ ಕತ್ತಿವರ್ಸೆಯ ಪಟು ಆಗಬೇಕು, ಹಂಗೆ ಮಾಡಬೇಕು. ಅಂಥ ಮೇಷ್ಟ್ರು ಯಾರಾದರೂ ಇದ್ದಾರಾ ಅಂತ ಹುಡುಕಿದ್ನಂತೆ. ಒಬ್ಬ ಕಾಡಲ್ಲಿ ಅಂಥ ಮೇಷ್ಟ್ರು ಬಿದ್ದಾನಂತೆ. ಕತ್ತಿವರ್ಸೆ ಅವನ ಹತ್ರ ಕಲ್ತ್ರೆ ಜಗತ್ತಿನಾಗ ಯಾರೂ ಅವನನ್ನು ಸೋಲ್ಸೋಕ್ಕಾಗಲ್ಲ. ಸರಿ, ಈ ಸೇನಾಧಿಪತಿ ಆ ಗುರುವಿಗೆ ಹೇಳಿ ಕಳಿಸ್ದ, ಬಂದು ನನ್ನ ಮಗನಿಗೆ ಪಾಠ ಹೇಳು. ಆ ಗುರು ಹೇಳ್ದ, ನಾನು ಹಂಗೆ ಯಾರ ಮನೆಗೂ ಬರಲ್ಲ, ಯಾವನಾರು ಕಲಿಯೋನಿದ್ರೆ ನನ್ನ ಹತ್ರಕ್ಕೆ ಬರಬೇಕಷ್ಟೇ ಅಂತ. ಆಯಿತು, ಇವನು ಮಗನ ಕಳಿಸ್ದ. ಮಗನೂ ಅಷ್ಟೇ ನಾನು ಒಳ್ಳೆಯ ಕತ್ತಿವರ್ಸೆ ಪಟುವಾಗಿ ಬಂದುಬಿಡ್ತೀನಿ ಅಂತ ಗುರುಗಳ ಹತ್ರ ಹೋಗಿ ಅಡ್ಬಿದ್ದ. ಗುರುಗಳೇ, ನಾನು ಜಗತ್ತಿನ ಶ್ರೇಷ್ಠ ವೀರನಾಗಬೇಕು ಕತ್ತಿವರ್ಸೆನಲ್ಲಿ. ಎಷ್ಟು ವರ್ಷ ಕಲಿಬೇಕು? 10 ವರ್ಷ ಕಲಿಬೇಕು ಅಂತ ಗುರು ಅಂದ. ಗುರುವೇ, ನೀವು ದಿನ ಎಷ್ಟು ಹೊತ್ತು ಪಾಠ ಮಾಡ್ತಿದ್ದೀರೋ ಅದರ ಡಬಲ್ ಟೈಮ್ ನಾನು ನಿಮ್ಮ ಹತ್ರ ಪಾಠ ಕಲಿತೀನಿ. ಆವಾಗ ಎಷ್ಟು ವರ್ಷ ಬೇಕು? ನೀವೀಗ ಎಷ್ಟು ಗಂಟೆ ಹೇಳ್ಕೊಡ್ತೀರೋ ಅದಕ್ಕಿಂತ ಡಬಲ್ ಮಾಡಿದರೆ ಎಷ್ಟು ವರ್ಷ ಬೇಕು? ಗುರು ಹೇಳ್ದ, ಮಾಮೂಲಾಗಿ ಹೇಳ್ಕೊಟ್ರೆ 10 ವರ್ಷ, ಡಬಲ್ ಮಾಡಿದರೆ 20 ವರ್ಷ ಅಂತ. ಇದೇನಿದು ಹಿಂಗನ್? ಅದಕ್ಕಿಂತಲೂ ಜಾಸ್ತಿ ಆದರೆ 30 ವರ್ಷ. ಇದ್ಯಾಕೋ ಎಡವಟ್ಟಾಗುತ್ತೆ ಅಂದ್ಬಿಟ್ಟು ಅದನ್ನು ಬಿಟ್ಟು ಆ ಗುರುವಿನ ಹತ್ರಕ್ಕೆ ಹಾಗೆ ಶಿಷ್ಯನಾಗಿ ಸೇರ್ಕೊಂಡ. ಗುರು ನಾನು ಹೇಳಿದ ಕೆಲಸ 2 ಕಂಡೀಷನ್ ಹಾಕ್ದ. ನಾನು ಏನಾರ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡಬೇಕು. ಯಾಕೆ ಏನನ್ನೂ ಪ್ರಶ್ನಿಸಕೂಡ್ದು, ನನ್ನನ್ನು ಎಂದೂ ಪ್ರಶ್ನಿಸಕೂಡ್ದು. ನಾನು ಹೇಳಿದ ಕೆಲಸ ಮಾತ್ರ ಮಾಡಬೇಕು. ಆಗಲಿ, ಒಪ್ಕೊಂಡ. ಅವನಿಗೆ ಮಾರನೇ ದಿನದಲ್ಲೇ ನೀನು ಬೆಳಿಗ್ಗೆ ಎದ್ದು ನಮ್ಮ ಈ ಆಶ್ರಮದಲ್ಲಿರುವಂಥ ಎಲ್ಲ ದನ ಕರುಗಳ ಸಗಣಿ ಎತ್ತಿ ಅವುಗಳು ಮೇಯಿಸ್ಕೊಂಬಂದು ಹಾಲು ಕರೆದು ಅವುಗಳಿಗೆಲ್ಲ ಮೇವಾಕಿ ಈ ಕೆಲಸ ಮಾಡು. ಆ ಕೆಲಸ ಮಾಡ್ದ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಕತ್ತಿವರ್ಸೆ ಸುದ್ದಿ ಇಲ್ಲ. ಬರೀ ದನ ಕಾಯೋ ಕೆಲಸನೇ ಮಾಡ್ತಾವನೆ. ಆದರೂ ನೀನು ಯಾಕೆ ಅಂತ ಕೇಳೋಂಗಿಲ್ಲ, ಗುರುನ ಪ್ರಶ್ನಿಸೋ ಹಾಗಿಲ್ಲ. ಹಿಂಗೆ ನಡೀತಾ ಇತ್ತು. ಒಂದಿನ ಬೆಳಿಗ್ಗೆ ಎದ್ದು ದನದ ಕೊಟ್ಟಿಗೆನಲ್ಲಿ ಏನೋ ಗಂಜಲನೋ ಸಗಣಿನೋ ತೆಗಿತಾ ಇದ್ದ. ಗುರು ಹಿಂದಿನಿಂದ ಬಂದು ಒಂದು ಮರದ ಕತ್ತಿನಲ್ಲಿ ಅವನ ಬೆನ್ನ ಮೇಲೆ ಒಂದು ಸಖತ್ತಾದ ಏಟು ಹೊಡೆದ ಅಂದರೆ ಬಾಸುಂಡೆ ಬರ್ರಂತ ಬರಬೇಕು, ಹಂಗೆ ಹೊಡೆದ್ಬಿಟ್ಟು. ತಿರುಗಿ ನೋಡ್ತಾನೆ, ಗುರುಗಳು ಮರದ ಕತ್ತಿನಲ್ಲಿ ಬಾರಿಸಿದ್ರು ಅಂದ. ಯಾಕೆ ಅಂತ ಕೇಳೋಂಗಿಲ್ಲ, ಸುಮ್ಮನಿದ್ದ. ಇನ್ನೊಂದು ದಿವಸ ಎಲ್ಲೋ ನೀರು ಸೇರ್ತಾ ಇದ್ದ. ಹಾಗೆ ಗುರುಗಳು ಬಂದು ಮತ್ತೊಂದು ಬಿಗಿದ್ರು ಸರಿಯಾಗಿ ಅದೇ ಥರದ ಮರದ ಕತ್ತಿನಲ್ಲಿ. ಹಿಂಗೆ ಆಗಾಗ್ಗೆ ಒಂದೊಂದು ಏಟುಗಳು ಬೀಳ್ತಲೇ ಇದ್ದು ಅವನಿಗೂ ಸಾಕಾಗೋಗ್ಬಿಡ್ತು. ಒಂದು ದಿವಸ ಏನೋ ಕಸ ಗುಡಿಸ್ತಾ ಇದ್ದ. ಯಾಕೋ ಗುರುಗಳು ಬಂದು ಈಗ ಬಿಗಿತಾರೆ, ಒಂದು ಬಾರಿಸ್ತಾರೆ ಅಂತ ಅನ್ನಿಸ್ತು. ಹುಷಾರಾಗಿ ಹಂಗೆ ಗಮನಿಸ್ತಾ ಗುರುಗಳು ಬರ್ತಾ ಇದ್ದರು. ಕೈಯಲ್ಲಿ ಕತ್ತಿನೂ ಇತ್ತು. ಇನ್ನೇನು ಈಗ ಬೀಳುತ್ತೆ ಅಂದಾಗ ಚಕ್ಕಂತ ಆರಿ ತಪ್ಪಿಸ್ಕೊಂಬಿಟ್ಟ. ಗುರು, ನೀನು ಯಾಕೆ ತಪ್ಪಿಸ್ಕೊಂಡೆ ಅಂತಲೂ ಕೇಳಲಿಲ್ಲ. ಆಮೇಲೆ ಅವನು ನಿದ್ದೆಯಲ್ಲಿದ್ದರೂ ಕೂಡ ಗುರು ಹೊಡೆಯೋಕ್ಕೆ ಬಂದರೆ ಎದ್ದು ತಪ್ಪಿಸ್ಕೊಂಬಿಡೋನು. ಗುರುವಿಗೆ ಒಂದೇ ಒಂದು ಏಟನ್ನು ಹೊಡೆಯೋಕ್ಕಾಗಲಿಲ್ಲ. ಆವಾಗ 6 ತಿಂಗಳಿಗೆ ಅವನಿಗೆ ಕತ್ತಿವರ್ಸೆ ಕಲಿಸಿ ಗುರು ಕಳಿಸ್ದ. ಹಾಗೆ ಪ್ರತಿ ಕ್ಷಣ ನೀವು ಎಚ್ಚರವಾಗಿದ್ದರೆ ಮಾತ್ರ ವಿದ್ಯಾರ್ಥಿನಿ. ಮೈ ಮರೆತಾಗ
ಅಲ್ಲ. ಬಹುಶಃ ನನ್ನ ಸಮಯನ ಮುಗಿತಾ ಬಂತು ಅಂತ ಕಾಣಿಸುತ್ತೆ. ಇನ್ನೂ ಎಚ್ಚರವಾಗಿರಿ ಅಂತ ಹೇಳೋದು ಬಲು ಕಷ್ಟ. ಇಷ್ಟ ತನಕ ಎಚ್ಚರವಾಗಿ ಕೇಳಿಸ್ಕೊಂಡಿದ್ದೀರಲ್ಲ, ಹಾಗಾಗಿ ಅದಕ್ಕೂ ಒಂದು ಮಿತಿ ಇರುತ್ತೆ. ಈ ಹೊತ್ತಿನ ಮಾತುಕತೆಯನ್ನು ನಾನು ಬೇರೆ ರೀತಿಯಲ್ಲೇ ಮಾತಾಡಬೇಕು ಅಂತ ಬಂದಿದ್ದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗ್ಬಿಡ್ತು, ಭಾಳ ಸಂಭ್ರಮ ಆಯಿತು. ಒಂದು 3-4 ವ್ಯಕ್ತಿಗತವಾದ ಸಣ್ಣ ಸೂಚನೆಗಳನ್ನು ಕೊಡ್ತೇನೆ. ಬಹುಪಾಲು ಗ್ರಾಮೀಣ ಪರಿಸರದಿಂದ ಬಂದ ಹೆಣ್ಣು ಮಕ್ಕಳು, ನಗರದಿಂದ ಬಂದ ಹೆಣ್ಣು ಮಕ್ಕಳು ಎಲ್ರಿಗೂ ಹೇಳ್ಬೋದಾದ ಒಂದು ಮಾತು ಏನದು ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ ಈ ವಯಸ್ಸಿನಲ್ಲಿ. ಯಾಕೆ ಅಂದರೆ ಚೆನ್ನಾಗಿ ಊಟ ಮಾಡೋಕ್ಕೂ ಇಲ್ಲಿ ಪಾಠ ಕೇಳೋದಕ್ಕೂ ಸಂಬಂಧ ಇರುತ್ತೆ. ಭಾಳ ಒಳ್ಳೆಯ ಮೇಷ್ಟ್ರು ತುಂಬ ಅಚ್ಚುಕಟ್ಟಾಗಿ ಸಿದ್ಧವಾಗಿ ಬಂದು ಪಾಠ ಮಾಡಲಿಕ್ಕೆ ಉತ್ಸಾಹದಿಂದ ಬಂದರು. ಭಾಳ ಒಳ್ಳೆಯ ಮೇಷ್ಟ್ರು, ತುಂಬ ಚೆನ್ನಾಗಿ ಪಾಠ ಮಾಡ್ತೀನಿ ಅಂತ 4 ಗಂಟೆ ಮಧ್ಯಾಹ್ನದ 4 ಗಂಟೆ ಕ್ಲಾಸಿಗೆ ಬಂದರೆ ಎದುರುಗಡೆ ಹಸಿದ ಮುಖಗಳು, ಪಾಠ ಆಗಲ್ಲ. ಹಾಗಾಗಿ ಪಾಠ ಚೆನ್ನಾಗಿ ಆಗಬೇಕು ಅಂದರೆ ಹೆಣ್ಣುಮಕ್ಕಳು ಜಾಸ್ತಿ ಇರೋದ್ರಿಂದ ಈ ಮಾತು ಹೇಳ್ತಿದ್ದೇನೆ. ಹುಡುಗರು ಅಷ್ಟೇ, ಚೆನ್ನಾಗಿ ಊಟ ಮಾಡಿ. ದಿನ ಏನಾದರೂ ಒಂದು ಒಳ್ಳೆಯ ಆಟನ, ಫಿಸಿಕಲ್ ಆದ ಒಂದು ಆಟನ ಅಭ್ಯಾಸ ಇಟ್ಕೊಳ್ಳಿ. ಈ ಆವರಣ ಅದಕ್ಕೆಲ್ಲ ಅವಕಾಶ ಕೊಡುತ್ತೆ. ಆಟ ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಮತ್ತು ನಿಮ್ಮ ಮನೆಯ ಆವರಣದಲ್ಲಿ ಸುತ್ತಮುತ್ತ ಯಾವುದಾದ್ರೂ ಸಣ್ಣ ಮಗು ಇದ್ದರೆ ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಅಭ್ಯಾಸ ಅದು. ಮಗು ನಿಮ್ಮನ್ನು ಭಾಳ ದೊಡ್ಡ ಉತ್ಸಾಹವನ್ನು ಕೊಡುವಂಥ ಚೈತನ್ಯ ಇರುತ್ತೆ. ಅಷ್ಟು ಸುಲಭವಾಗಿ ನಿಮ್ಮನ್ನೇನು ಫ್ರೆಂಡ್ ಮಾಡ್ಕೊಂಬಿಡಲ್ಲ. ಅದು ನಿಮ್ಮನ್ನೊಂದು ಸರಿ ಸ್ಕ್ಯಾನ್ ಮಾಡಿ ನೋಡುತ್ತೆ. ನೋಡಿ ನೀವು ಸ್ನೇಹಿತರಾಗಲಿಕ್ಕೆ ಯೋಗ್ಯರ ಅಲ್ವಾ ಅಂತ ಡಿಸೈಡ್ ಮಾಡುತ್ತೆ. ಅಂಥ ಯೋಗ್ಯತೆಯನ್ನು ನೀವು ಆ ಮಗುವಿನ ಜೊತೆಗೆ ಸಂಪಾದಿಸ್ಕೊಳ್ಳಿ. ಅದು ಸುಲಭ ಅಂತ ತಿಳ್ಕೊಬೇಡಿ. ಯಾಕೆ ಮಗುವಿನ ಜೊತೆಗೆ ನೀವು ಬೆರೀರಿ ಅಂತ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮನಸ್ಸಿಗೆ ಒಂದು ಆ ಥರದ ಖಾಲಿಯಾಗಿಸುವ ಒಂದು ಕಸರತ್ತು ಬೇಕು. ಮನಸ್ಸನ್ನು ತುಂಬ ತುಂಬ್ಕೊಂಡು ಹೋಗ್ಬಿಡ್ತೀರಿ. ಈಗಂತೂ ನಿಮ್ಮ ಮನಸ್ಸಿಗೆ ಬೇಕಿಲ್ಲದನ್ನು ತಂದು ತುಂಬುವಂಥ ಸ್ಕ್ರೀನ್ಗಳು ಇನ್ನೂ ಏನೇನೋ ಯಥೇಚ್ಛವಾಗಿದ್ದಾವೆ. ಅವುಗಳನ್ನು ಖಾಲಿ ಮಾಡ್ಕೊಳ್ಳಿಕ್ಕೆ ಒಂದು ಮಗು ಬೇಕು. ನೀವು ಮಗುವಾಗಬೇಕು. ಮಗುವಿನ ಜೊತೆಗೆ ಬೆರೀರಿ. ಮತ್ತು ಗಂಡು ಹೆಣ್ಣು ಇಬ್ಬರು ಒಟ್ಟಿಗೆ ಅಧ್ಯಯನ ಮಾಡೋ ಈ ಸಂದರ್ಭದಲ್ಲಿ ಮುಜುಗರ, ಅನಗತ್ಯವಾದಂಥ ಇದನ್ನೆಲ್ಲ ಬಿಟ್ಟುಬಿಡಿ. ಪ್ರೀತಿ ವಿಶ್ವಾಸಗಳಿಂದ ಜೊತೆಗೆ ಎಲ್ಲರ ಜೊತೆಗೆ ಸ್ನೇಹ ವಿಶ್ವಾಸದಿಂದ ಇರಿ. ಅದು ನಿಮ್ಮನ್ನು ಹಗುರ ಮಾಡುತ್ತೆ ಮತ್ತು ತುಂಬ ಸಂತೋಷದ ವಿದ್ಯಾರ್ಥಿ ಜೀವನನ ಅದು ಕೊಡುತ್ತೆ. ಅಂಥ ವಿದ್ಯಾರ್ಥಿ ಜೀವನನ ನೀವು ಪಡ್ಕೊಳ್ಳಿ. ಅಂಥ ಆವರಣಕ್ಕೆ ಬಂದಿದ್ದೀರಿ, ತುಂಬ ಒಳ್ಳೆಯ ಆವರಣಕ್ಕೆ ಬಂದಿದ್ದೀರಿ. ಮತ್ತು ನಿಮಗೆ ಒಂದು ವಿಶಿಷ್ಟವಾದ ಸರ್ಕಾರಿ ಕಾಲೇಜಿನ ಸ್ವಾತಂತ್ರ್ಯ ನಿಮಗಿರುತ್ತೆ. ಈ ಸರ್ಕಾರಿ ಕಾಲೇಜಿನ ಸ್ವಾತಂತ್ರ್ಯ ಅನ್ನೋದೊಂದು ಸಾಮಾನ್ಯ ಅಂದ್ಕೋಬೇಡಿ. ಆ ಸ್ವಾತಂತ್ರ್ಯ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಬದುಕು ಮಂಗಳಮಯವಾಗಲಿ, ನಿಮ್ಮ ಉದ್ದೇಶ ಈಡೇರಲಿ, ನಿಮ್ಗೆ ಒಳ್ಳೆಯದಾಗಲಿ. ನನ್ನನ್ನು ಕೇಳಿಸಿಕೊಂಡಂಥ ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.